ಆಕಾಶವಾಣಿ. ಎರಡು 2026-27ನೇ ಸಾಲಿನ ಕೇಂದ್ರೀಯ ಬಜೆಟ್ ಕುರಿತು ವಿಶೇಷ ಸಂವಾದ. ಭಾಗವಹಿಸುವವರು ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಮುಖ್ಯ ಮಹಾಪ್ರಬಂಧಕರಾದ ಡಾಕ್ಟರ್ ಬಾಲು ಕೆಂಚಪ್ಪ ಹಾಗೂ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ. ಸಂದರ್ಶನವನ್ನು ನಡೆಸಿಕೊಡುವವರು ಹಿರಿಯ ಪತ್ರಕರ್ತರಾದ ನಾರಾಯಣಸ್ವಾಮಿ ಬಿಎಸ್. ಎಲ್ಲ ಕೇಳುಗರಿಗೆ ನಮಸ್ಕಾರ. ಕೇಂದ್ರೀಯ ಬಜೆಟ್ 2026-27ರ ಕುರಿತು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಚರ್ಚೆಯಲ್ಲಿ ನಮ್ಮೊಂದಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಮುಖ್ಯ ಮಹಾಪ್ರಬಂಧಕರು, ಹಣಕಾಸು ತಜ್ಞರೂ ಆದ ಡಾಕ್ಟರ್ ಬಾಲು ಕೆಂಚಪ್ಪ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ನಮಸ್ಕಾರ ವೀರನಾರಾಯಣ ಅವರೇ. ಹಾಗೆಯೇ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿದ್ದಾರೆ. ಅವರಿಗೂ ಸ್ವಾಗತ ಕೋರುತ್ತೇನೆ. ನಮಸ್ತೆ ಸರ್. ಇವತ್ತು ಮಂಡನೆಯಾಗಿರ್ತಕ್ಕಂಥ ಕೇಂದ್ರೀಯ ಬಜೆಟ್ ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ. ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇರತಕ್ಕಂಥ ಸತತ 9ನೇ ಬಜೆಟ್ ಇದು. ಇನ್ನೊಂದು ಮುಖ್ಯ ಅಂಶ ಅಂತಂದರೆ, ಈ 21ನೇ ಶತಮಾನದ 100 ವರ್ಷವನ್ನು ನಾವು ತಗೊಂಡ್ರೆ ಈಗಾಗಲೇ 25 ವರ್ಷ ನಾವು ಕಳೆದು ಬಿಟ್ಟಿದ್ದೀವಿ. ಅಂದರೆ ಫಸ್ಟ್ ಕ್ವಾರ್ಟರ್ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಕ್ವಾರ್ಟರ್ನಲ್ಲಿ ಮಂಡನೆಯಾಗಿರ್ತಕ್ಕಂಥ ಮೊದಲನೇ ಬಜೆಟ್ ಇದು. ಮತ್ತು ಈ ಬಜೆಟಲ್ಲಿ ಈ 2047ರಲ್ಲಿ ಭಾರತ ವಿಕಸಿತವಾಗಬೇಕು, ಎಲ್ಲ ವಲಯಗಳಲ್ಲಿ ನಾಯಕ ಸ್ಥಾನ ವಹಿಸಿಕೊಳ್ಳಬೇಕು ಅನ್ನುವ ಒಂದು ಮಹತ್ತರ ಉದ್ದೇಶ ಕೇಂದ್ರ ಸರ್ಕಾರಕ್ಕೆ ಏನಿದೆ, ಅದಕ್ಕೆ ಪೂರಕವಾಗಿ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಕೇಂದ್ರೀಯ ಬಜೆಟ್ನಲ್ಲಿ ಹಲವು ಮಹತ್ವದ ಪರಿಕಲ್ಪನೆಗಳನ್ನು ಪರಿಚಯಿಸಿರೋದನ್ನು ನಾವು ಕಾಣ್ತೀವಿ. ಇವತ್ತು ಮಂಡನೆಯಾಗಿರೋ ಬಜೆಟಲ್ಲಿ ಕೂಡ ಅದು ತುಂಬ ಅಂದರೆ ಒಂದು ಢಾಳಾಗಿ ಅದಕ್ಕೆ ಕಾಣುತ್ತೆ. ಈಗ 3 ಕರ್ತವ್ಯಗಳನ್ನು ಅವರು ಏನು ಹೇಳಿದ್ದಾರೆ, ಅದು ಎಲ್ಲ ವಲಯಗಳಲ್ಲಿ ಕೂಡ ಆ ಕರ್ತವ್ಯ ಅಂತಂದರೆ ಅದು ಉತ್ಪಾದನೆಯಲ್ಲಿರಬಹುದು, ಸ್ಪರ್ಧಾತ್ಮಕತೆ ಇರಬಹುದು, ಮತ್ತು ಜನರ ಆಕಾಂಕ್ಷೆಗಳನ್ನು ಪೂರೈಸೋದು ಇರಬಹುದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲರನ್ನೂ ಒಳಗೊಂಡು ಮುನ್ನಡೆಯುವಂಥ ಒಂದು ಅಭಿವೃದ್ಧಿ ಕ್ರಮ ಇರಬಹುದು. ಒಟ್ಟಾರೆ ಈ ಬಜೆಟ್ಟಿನ ಚಿತ್ರಣವನ್ನು ಗಮನಿಸಿದ್ರೆ ತಾವೇನು ಹೇಳ್ತೀರಿ ಅಂತ. ನಮಸ್ಕಾರ ಶ್ರೋತೃಗಳೇ. ಈ ಆಯವ್ಯಯ ಪತ್ರ ಅಥವಾ ಬಜೆಟ್ ಅಂತ ನಾವು ಕೇಂದ್ರ ಬಜೆಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಮೊದಲು 3 ದಿನದ ಮೊದಲು ಎಕನಾಮಿಕ್ ಸರ್ವೆ ಅಥವಾ ಆರ್ಥಿಕ ಸಮೀಕ್ಷೆ ರಿಲೀಸ್ ಆಗಿದೆ. ಬಹುಶಃ ಈ ಆಯವ್ಯಯ ಪತ್ರವನ್ನು ಎಕನಾಮಿಕ್ ಸರ್ವೆಯಲ್ಲಿ ಏನು ಹೇಳಿದ್ದಾರೆ ಅನ್ನೋದ್ರದ್ದು 2 ಸೇರಿಸಿ ಬಹುಶಃ ನಾವು ಓದಿದ್ರೆ ಅಥವಾ ಡಿಸ್ಕಸ್ ಮಾಡಿದ್ರೆ ತುಂಬ ಅರ್ಥಪೂರ್ಣವಾಗುತ್ತೆ ಅನಿಸುತ್ತೆ. ಈಗ ನಮ್ಮ ದೇಶದ ಆರ್ಥಿಕ ಸ್ಥಿತಿಗತಿಗಳನ್ನು ವಿಶ್ಲೇಷಿಸಿ ಮುಂದಿನ ಬೆಳವಣಿಗೆಗೆ ಅಗತ್ಯವಾದ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಈ ಆರ್ಥಿಕ ಸಮೀಕ್ಷೆಯಲ್ಲಿ. ಈ ಆರ್ಥಿಕ ಸಮೀಕ್ಷೆಯು ಭಾರತದ ಆರ್ಥಿಕತೆಯ ಶಕ್ತಿ, ಸವಾಲುಗಳು ಮತ್ತು ಅವಕಾಶಗಳನ್ನು ಸಹ ಮುಂದೆ ತಂದಿದೆ. ಮತ್ತೆ ಈ ಕೇಂದ್ರದ ಬಜೆಟ್ ಅಂದ್ರೆ ಕೇವಲ ಆದಾಯ ವೆಚ್ಚದ ಲೆಕ್ಕಾಚಾರವಲ್ಲ, ಇದು ನಮ್ಮ ದೇಶದ ಆರ್ಥಿಕ ನೀತಿಯ ದಿಕ್ಕು ದಿಶೆ ತೋರಿಸುವ ಪ್ರಮುಖ ಸಾಧನ ಅಂತ ನಾನು ಅನ್ಕೊಂತೀನಿ. ಈ ಬಜೆಟ್ ಮೂಲಕ ಸರ್ಕಾರ ಮೂಲಸೌಕರ್ಯ ಅಥವಾ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಿ, ಕೃಷಿ, ಕೈಗಾರಿಕೆ ಅಥವಾ ಮ್ಯಾನುಫ್ಯಾಕ್ಚರಿಂಗು, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ಕಲ್ಯಾಣಕ್ಕೆ ಸಂಪನ್ಮೂಲಗಳನ್ನು ಹೇಗೆ ಹಂಚಬಹುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ಈ ಬಜೆಟಲ್ಲಿ. ನಮ್ಮ ರಾಜ್ಯದ ದೃಷ್ಟಿಯಿಂದಲೂ ಬಜೆಟ್ ಮಹತ್ವ ಅಪಾರವಾಗಿದೆ. ಅದು ಮುಂದೆ ನೋಡೋಣ, ನಮ್ಮ ರಾಜ್ಯಕ್ಕೆ ಹೇಗೆ ಡೈರೆಕ್ಟಾಗಿ ಏನು ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಸಹ ನಾವು ಬಹುಶಃ ಅದನ್ನು ನೋಡ್ಬೋದು. ಆದ್ದರಿಂದ ಒಂದು ಬಜೆಟ್ ಒಂದು ರಾಷ್ಟ್ರದ ಆರ್ಥಿಕ ದಿಕ್ಕು ತೋರಿಸುವ ಒಂದು ದೀಪಸ್ತಂಭದಂತೆ ಅಂತ ಅನ್ಕೊಬೋದು. ರಾಜ್ಯದ ಅಭಿವೃದ್ಧಿಗೆ ಆಧಾರವಾದಂತೆ ಒಂದು ರೀತಿ ಕಾರ್ಯನಿರ್ವಹಿಸುತ್ತದೆ ಈ ಬಜೆಟ್. ಮತ್ತೆ ಏನು ಹೇಳ್ತಾರೆ, ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಇನ್ಕಮ್, ಇದು ಸಹ ನಮ್ಮ ಟ್ಯಾಕ್ಸ್, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಮುಖಾಂತರ ಅದನ್ನು ಸಹ ಸಮತೋಲನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಈ ಹಣಕಾಸು ನೀತಿ, ಇನ್ವೆಸ್ಟ್ಮೆಂಟು ಅಥವಾ ಹೂಡಿಕೆ, ಮತ್ತು ಎನ್ಕರೇಜ್ಮೆಂಟು, ಪ್ರೋತ್ಸಾಹ, ಸಾಮಾಜಿಕ ನ್ಯಾಯ, ಈ ಥರದ ಒಂದು ವಿಷಯಗಳು ಸಹ ನಮ್ಮ ಸ್ಥಿರ ಮತ್ತು ಶಾಶ್ವತ ಬೆಳವಣಿಗೆ ಅಂತ ಕೊಂಡೊಯ್ಯುವ ಒಂದು ಪ್ರಯತ್ನ ಅಂತ ಹೇಳಿದರೆ ತಪ್ಪಾಗಲಾರದು. ಮೇಡಮ್, ಈಗ ನಮ್ಮ ಕೃಷಿ ವಲಯವನ್ನು ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ಕೇಂದ್ರ ಸರ್ಕಾರ ಕಳೆದ 11 ವರ್ಷಗಳಿಂದ ಕೃಷಿ ವಲಯಕ್ಕೆ ಮತ್ತು ರೈತರ ಅಭಿವೃದ್ಧಿಗೆ ಅತಿ ಹೆಚ್ಚು ಆದ್ಯತೆ ಕೊಟ್ಟಿರೋದನ್ನು ನಾವು ಕಾಣ್ತೀವಿ. ರೈತರ ಆದಾಯ ದ್ವಿಗುಣಗೊಳಿಸಿರುವಂಥದ್ದು ಇರಬಹುದು, ಅಥವಾ ಕೃಷಿ ಉತ್ಪಾದನೆ ಹೆಚ್ಚಳ, ಕೃಷಿ ರಫ್ತು ಹೆಚ್ಚಳ ಮತ್ತು ಕೃಷಿ ಉತ್ಪನ್ನಗಳ ಸಾಗಣೆಗೆ ಕೊಟ್ಟಿರೋ ಸೌಲಭ್ಯ ಇರ್ಬೋದು. ಹೀಗೆ ಇವತ್ತಿನ ಬಜೆಟಲ್ಲಿ ಕೂಡ
ಕೃಷಿ ವಲಯಕ್ಕೆ ತುಂಬ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದು ಈ 500 ಕೆರೆಗಳ ಅಭಿವೃದ್ಧಿ, ಅಮೃತ್ ಸರೋವರ ಯೋಜನೆಯಲ್ಲಿರಬಹುದು, ಮತ್ತು ಕೃಷಿಯಲ್ಲಿ ಹೊಸ ಉದ್ಯೋಗಾವಕಾಶ ಸೃಷ್ಟಿಗೆ ಒತ್ತು ಕೊಟ್ಟಿರೋದಿರಬಹುದು, ಮತ್ತು ನಮ್ಮ ಕರ್ನಾಟಕಕ್ಕೆ ಪೂರಕವಾದಂಥ ತುಂಬ ಅಂಶಗಳು ಈ ಬಜೆಟಲ್ಲಿ ಕಾಣುತ್ತೆ. ಈಗ ತೆಂಗು, ಅದಕ್ಕೆ ಉತ್ತೇಜನ, ಶ್ರೀಗಂಧ ಉತ್ಪಾದನೆ ಮತ್ತು ಅದರ ಸಂಸ್ಕರಣೆಗೆ ಹೆಚ್ಚು ಉತ್ತೇಜನ ಕೊಟ್ಟಿರೋದು, ಮತ್ತು ಕರಾವಳಿ ಭಾಗದಲ್ಲಿ ಕೋಕೋ, ಗೋಡಂಬಿ ಇವುಗಳಿಗೆ ಕೊಟ್ಟಿರುವಂಥ ಉತ್ತೇಜನ. ಸೊ ಒಟ್ಟಾರೆ ನಮ್ಮ ಕೃಷಿ ವಲಯವನ್ನು ನೋಡಿದರೆ ಯಾವ ರೀತಿ ಅಭಿವೃದ್ಧಿಗೆ ಪೂರಕ ಅಂತ ತಾವು ಹೇಳ್ತೀರಿ? ಹೌದು, ಹಿಂದೆನೂ ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು, ಸೆಂಟ್ರಲ್ ಗೌರ್ಮೆಂಟ್, ಏನಂದರೆ ಅದು ಇಂಡಿಯಾ ಒಂದು ಫುಡ್ ಬ್ಯಾಸ್ಕೆಟ್ ಆಫ್ ದ ವರ್ಲ್ಡ್ ಆಗಬೇಕು ಅಂತ. ಆ ದಿಶೆಯಲ್ಲಿ ಅನೇಕ ರೀತಿ ಪ್ರಯತ್ನಗಳು ನಡೀತಾ ಇದೆ. ಈ ಸತಿ ಅವರು ನಿರ್ಮಲಾ ಸೀತಾರಾಮನ್ ಅವರು ಫಿಶರೀಸ್ಗೆ, ಅಂದರೆ ಒಂಥರ ನೀಶ್ ಸಬ್ಜೆಕ್ಟ್ಸ್ನ ತಗೊಂಡು ಪ್ರತಿ ಸತಿ ಮಾತಾಡ್ತಾ ಇರೋದಕ್ಕಿಂತ ಭಿನ್ನವಾಗಿ ಮಾತಾಡಿ, ಅದು ಎಸ್ಪೆಷಲಿ ವಿಮೆನ್ಗೆ ಹೇಗೆ ಅನುಕೂಲ, ಅವ್ರನ್ನ ಹೇಗೆ ಒಳಗೊಳ್ಬಹುದು, ಆದಾಯ ಬರೋ ವಿಷಯಗಳಲ್ಲಿ ಅಂತ ಹೇಳಿ ಅವರು ಫೋಕಸ್ ಮಾಡಿದ್ದಾರೆ. ಅದನ್ನು ನೀವು ಒಂದು ಫಿಶರೀಸ್ ಒಂದು ತೊಗೋಬೋದು, ಅಂದರೆ ಮತ್ಸ್ಯ ರಿಲೇಟೆಡು, ಅನಿಮಲ್ ಹಸ್ಬೆಂಡ್ರಿ ಒಂದು ತೊಗೋಬೋದು. ಅಂದರೆ ತುಂಬ ರಿಟರ್ನ್ಸ್ ಜಾಸ್ತಿ ಇರುತ್ತೆ ಕೆಲವಾರು ಪ್ರೊಡ್ಯೂಸ್ಗಳಲ್ಲಿ. ಅದು ನಾರ್ತ್ ಈಸ್ಟ್ದು ಅವರು ಎಕ್ಸಾಂಪಲ್ ಕೊಡ್ತಾರೆ ಹೇಗೆ ಮಾಡ್ಬೋದು. ನಾರ್ತ್ ಈಸ್ಟಲ್ಲಿ ಅಂದರೆ ಗೋಡಂಬಿ ಮತ್ತು ನಟ್ಗಳು, ಅಲ್ಲಿ ತುಂಬ ವೆರೈಟೀಸ್ ಆಫ್ ನಟ್ಸ್ ಬೆಳೀತಾರಲ್ಲಿ. ಅದನ್ನು ಇಲ್ಲಿ ತುಂಬ ಮಾತಾಡಿದ್ದಾರೆ, ಡಿಸ್ಕಷನ್ ಮಾಡಿದ್ದಾರೆ. ಮತ್ತು ಒಂದು ಕೋಕೋನಟ್ ಪ್ರಮೋಷನ್ ಸ್ಕೀಮ್ ಅಂತ ಮಾಡಿದ್ದಾರೆ, ಮಂಡಳಿ ಮಾಡ್ತಾ ಇದ್ದಾರೆ. ಇದು ಡೈರೆಕ್ಟ್ಲಿ ಕರ್ನಾಟಕಕ್ಕೆ, ಕೇರಳಕ್ಕೆ ಮತ್ತು ಕೋಸ್ಟಲ್ ಬೆಲ್ಟರ್ಗೆ ಹೆಲ್ಪ್ ಆಗುತ್ತೆ. ಒಂದು ಕನ್ಫ್ರಾಂಟೇಷನ್ ಪಾತ್ ಬಿಟ್ಟು ನಾವು ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಎಷ್ಟು ತೊಗೊಳ್ಬಹುದು ಅನ್ನೋದು ಕರ್ನಾಟಕದ ಉದ್ದೇಶ ಆಗಬೇಕಾಗತ್ತೆ. ಯಾಕಂದರೆ ನಮ್ಮದು 300 ಕಿಲೋಮೀಟರ್ಸ್ ಇದೆ ಕೋಸ್ಟಲ್ ಲೈನೇನೆ ಕರ್ನಾಟಕದಲ್ಲಿ. ಅಷ್ಟು ಕಡೆನೂ ಫಿಶರೀಸ್ ಮೇಲೂ ಡಿಪೆಂಡ್ ಆಗಿದ್ದಾರೆ, ಕೋಕೋನಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ, ಕ್ಯಾಶೂ ಇದೆ ನಮ್ಮಲ್ಲಿ. ಈ ಡೈರೆಕ್ಟ್ಲಿ ಬೆನಿಫಿಟ್ ಆಗುತ್ತೆ, ಮತ್ತು ಇದಕ್ಕೆ ಭಾಳ ಪ್ರಯತ್ನ ಪಟ್ಟು ತಗೋಬೇಕಾಗತ್ತೆ ನಾವು ಅಂತ ನನಗೆ ಅನಿಸೋದು. ಇದು ಒಟ್ಟಾರೆ ಅವರ ಉದ್ದೇಶ ಇರೋದು ರೈತರ ಆದಾಯ ಹೇಗೆ ಹೆಚ್ಚು ಮಾಡಬೇಕು ಅಂತ. ಅದಕ್ಕೆ ಬರೀ ಬೆಳೆ ಮೇಲೆ ಒಂದೇ ಆಗಲ್ಲ, ಯಾಕಂದರೆ ಇವತ್ತು ನಾವು ಕ್ಲೈಮೇಟ್ ಚೇಂಜಸ್ ನೋಡ್ತಾ ಇದ್ವಿ. ಕ್ರಾಪ್ ಪ್ಯಾಟರ್ನ್ಸ್ ಚೇಂಜ್ ಆಗಬೇಕಾಗತ್ತೆ, ಬದಲಾವಣೆಗಳು ಆಗಬೇಕಾಗತ್ತೆ. ಆ ರೀತಿಯಲ್ಲಿ ಅವರು ಅನಿಮಲ್ ಹಸ್ಬೆಂಡ್ರಿಗೂ ಭಾಳ ಹೈನುಗಾರಿಕೆಗೆ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಸಬ್ಸಿಡಿ ಕೊಡೋದಿರ್ಬೋದು, ಅದ್ರ ಬಗ್ಗೆ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಹೈ ವ್ಯಾಲ್ಯೂ ಅಗ್ರಿಕಲ್ಚರ್ ಅನ್ನೋದ್ರ ಬಗ್ಗೆ ಪದ ಉಪಯೋಗಿಸ್ತಾರೆ. ಅದು ಬೇಕಾಗತ್ತೆ, ಯಾಕಂದರೆ ನಮ್ಮಲ್ಲಿ ನೀವು ಹೇಳಿದ್ರಿ ಆಗಲೇ ಸ್ಯಾಂಡಲ್ವುಡ್ ಮೆನ್ಷನ್ ಮಾಡಿದ್ರಿ, ಗಂಧ ನಮ್ಮಲ್ಲಿ ಬೆಳೀತಾರಲ್ಲ ಅದ್ರದ್ದು, ಮತ್ತು ಕೋಕೋನಟ್ ನಮ್ಮ ಎರಡು ಎಕಾನಮಿನ ತುಂಬ ಚೆನ್ನಾಗಿ ಮೇಲಕ್ಕೆ ತೊಗೊಂಡೋಗೋವಂಥದ್ದನ್ನು. ಮತ್ತು ಕೋಕೋನು ಇದೆ ಇದರೊಳಗೆ, ಕರ್ನಾಟಕದಲ್ಲಿ ಕೋಕೋನು ಬೆಳೀತಾರೆ. ಮತ್ತು ಗೋಡಂಬಿ, ಇದು ಕೋಸ್ಟಲ್ ಏರಿಯಾಸ್ದೆಲ್ಲ ಅವರು ತಂದಿದ್ದಾರೆ. ಅದು ಎಲ್ಲೆಲ್ಲಿ ಕೋಸ್ಟಲ್ ಬೆಲ್ಟ್ ಇದೆಯೋ ಅಲ್ಲೆಲ್ಲರಿಗೂ ಹೆಲ್ಪ್ ಆಗುತ್ತೆ, ಎಸ್ಪೆಷಲಿ ಕರ್ನಾಟಕದ ದೃಷ್ಟಿಯಿಂದ ನಾನು ನೋಡ್ತಾ ಇದ್ದೀನಿ. ಸೊ ಈ ಕೋಕೋನಟ್ ಪ್ರಮೋಷನ್ ಬೋರ್ಡ್ ಇದೆಯಲ್ಲ, ಅದನ್ನು ಎಲ್ಲಿ ಮಾಡ್ತಾರೆ ಅನ್ನೋದು ಮೆನ್ಷನ್ ಆಗಿಲ್ಲ. ಅದೇನಾದ್ರು ಕರ್ನಾಟಕಕ್ಕೆ ಬಂದರೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನಿಸುತ್ತೆ ಫಾರ್ಮರ್ಸ್ಗೆ. ಅಂದರೆ ರೈತರಿಗೆ ಧೈರ್ಯ ತುಂಬೋದಕ್ಕೆ ಅನೇಕ ರೀತಿಯ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಒಂದು ಕ್ರೆಡಿಟ್ ಇದು ಯಾವುದು. ಈಗ ನೋಡಿ, ನೀರು ನೀವು ಹೇಳಿದ್ರೆ ಮೆನ್ಷನ್ ಮಾಡಿದ್ರಿ ಯಾವಾಗಲೇ, 500 ರಿಸರ್ವಾಯರ್ಸ್ನ ತರ್ತಾ ಇದ್ದಾರೆ, ಅಮೃತ್ ಸರೋವರ ಇದು. ಅದರೊಳಗೆ ಕರ್ನಾಟಕದ ಎಷ್ಟು ಅಂತ ನಾವು ನೋಡಬೇಕಾಗತ್ತೆ. ಮತ್ತು ಇದಕ್ಕೆ ಹೋದಾಗ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮಗೆ ಮತ್ಸ್ಯ ಉದ್ಯಮಕ್ಕೂ ಬೇಕಾಗತ್ತೆ, ಮತ್ತು ನಮ್ಮ ರೆಗ್ಯುಲರ್ ಫಾರ್ಮಿಂಗಿಗೂ ಬೇಕಾಗುತ್ತೆ. ಸೊ ಇದ್ರ ಕಡೆ ಗಮನ ಕೊಟ್ಟಿದ್ದಾರೆ. ಮತ್ತು ಇದು ಮಾರ್ಕೆಟ್ಗೆ ಲಿಂಕ್ ಮಾಡ್ತಾ ಇದ್ದಾರೆ, ಎಲ್ಲನೂ ಆನ್ಲೈನಲ್ಲಿ ಆಗಿಬಿಟ್ಟಿದೆ ಈಗ ಆಲ್ರೆಡಿ. ಸೊ ಅದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ. ಅಂದರೆ ಫಾರ್ಮರ್ಸ್ಗೆ ಮೊದಲಿಂದನೂ ಏನಿತ್ತು, ಅವನು ಉಳಬೇಕು, ಅದರೊಳಗೆ ಲಾಭ ಬಂದರೆ ಬದುಕಬೇಕಂತ. ಈಗ ಆ ಡಿಫ್ರೆಂಟ್ ಡೈಮೆನ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದ್ದಾರೆ. ತುಂಬ ಪ್ರೋಗ್ರೆಸಿವ್ ಆಗಿದೆ ಅನಿಸುತ್ತೆ ಇದು ಫಾರ್ಮರ್ಸ್. ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ 2030 ವೇಳೆಗೆ ಕೋಕೋ ಮತ್ತು ಗೋಡಂಬಿಯನ್ನು ಜಾಗತಿಕ ಬ್ರ್ಯಾಂಡ್ ಆಗಿ ಅಭಿವೃದ್ಧಿ ಪಡಿಸುವಂಥ ಒಂದು ಗುರಿಯನ್ನು ಹಾಕೊಂಡಿದ್ದಾರೆ. ಸೊ ಈ ಅಂಶಗಳು ಕೂಡ ನಮ್ಮ ಕರ್ನಾಟಕಕ್ಕೆ ವರದಾನ ಆಗುತ್ತೆ ಅಂತ ನಾವು ಆಶಿಸಬಹುದು. ಆಮೇಲೆ ಇನ್ನೊಂದು ಭಾರತ್ ವಿಸ್ತಾರ್ ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ. ಅದು ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸೋರ್ಸಸ್. ಅಂದರೆ ಒಂದು ಕಡೆ ನಿಮಗೆ ಅದು ಟೂಲ್ಸ್ ಬಗ್ಗೆನೂ ಮಾತಾಡ್ತಾರೆ ಅಲ್ಲಿ. ಅದನ್ನು ತಗೊಂಡು ಹೇಗೆ ಒಂದೇ ಒಂದು ಹೌದು ಇಂಟಿಗ್ರೇಟೆಡ್ ಆಗಿ ಅದು ಒಂದೇ ಕಡೆ ಸಿಗುತ್ತೆ, ಮಲ್ಟಿಲಿಂಗ್ವಲಲ್ಲಿ ಎಲ್ಲ ಭಾಷೆಗಳಲ್ಲಿ ಸಿಗೋಂಥದ್ದು. ಆ ಟೂಲ್ ಅದನ್ನು ನಾವು ಅಗ್ರಿ ಸ್ಟ್ಯಾಕ್ ಪೋರ್ಟಲ್ಲು ಅಂತ, ಮತ್ತು ICAR ಇದೆ, ಅದರದ್ದು ಪ್ಯಾಕೇಜ್ ಒಂದು
ರಿಲೀಸ್ ಮಾಡ್ತಾ ಇದ್ದಾರೆ. ಅದು ಕೃತಕ ಬುದ್ಧಿಮತ್ತೆ ಯೂಸ್ ಮಾಡಿ ಇದು ಮಾಡೋದು. ದಟ್ ಈಸ್ ಒನ್ ಪ್ರೋಗ್ರೆಸಿವ್ ಥಿಂಕಿಂಗ್ ಇದೆ ಇದು. ಮತ್ತು ಇಲ್ಲಿ ಇದು ಎಲ್ಲದರ ಉದ್ದೇಶ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು ಅಂತ. ಅದು ನ್ಯಾಚುರಲಿ ರೈತರಿಗೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಈ ಟೆಕ್ನಾಲಜಿಯಿಂದ ಸ್ವಲ್ಪ ನಮ್ಮ ದೇಶದಲ್ಲಿ ವ್ಯವಸಾಯ ಅನ್ನೋದು ದೂರ ಇದೆ ಅನ್ನೋದು ಒಂದು ಕೊರತೆ. ಇವಾಗ ನಾವು ಯಾವಾಗಲೂ ಇಸ್ರೇಲ್ ಕಂಪೇರ್ ಮಾಡ್ಕೋತೀವಿ. ಇದನ್ನು ಈ ಬಡ್ಜೆಟಲ್ಲಿ ಅಡ್ರೆಸ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಹೌದು ಸರ್, ಈಗ ಒಂದು ಕಡೆ ಕೃಷಿ ನಮ್ಮ ಬೆನ್ನೆಲುಬು ಆದರೆ ಮತ್ತೊಂದು ಕಡೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ MSME ಅಂತ ನಾವೇನು ಹೇಳ್ತೀವಿ, ಈ ವಲಯ ಮತ್ತೊಂದು ರೀತಿಯಲ್ಲಿ ಬೆನ್ನೆಲುಬು. ದೇಶದಲ್ಲಿ ಅತ್ಯಂತ ಹೆಚ್ಚು ಉದ್ಯೋಗ ಒದಗಿಸಿಕೊಟ್ಟಿರುವಂಥ ಮತ್ತು ತಯಾರಿಕೆ ಹೆಚ್ಚು ಮಾಡ್ತಾ ಇರುವಂಥ ಮತ್ತು ರಫ್ತಿಗೆ ಕೂಡ ಹೆಚ್ಚು ಕಾಣಿಕೆ ನೀಡ್ತಾ ಇರುವಂಥ ವಲಯ MSME ವಲಯಕ್ಕೆ ಕೂಡ ಕಳೆದ 11 ವರ್ಷಗಳಲ್ಲಿ ಏನು ಸರ್ಕಾರ ಒಂದು ಉತ್ತೇಜನ ಕೊಡ್ತಾ ಇದೆ, ಇವತ್ತಿನ ಬಜೆಟಲ್ಲಿ ಕೂಡ ಅದನ್ನು ಮುಂದುವರಿಸಿರೋದನ್ನು ಕಾಣ್ತೀವಿ. ಹಾಗೆಯೇ ಈ MSMEನಲ್ಲಿ ಚಾಂಪಿಯನ್ MSME ಅನ್ನುವ ಒಂದು ಮುಖ್ಯವಾದ ಅಂಶವನ್ನು ಇಲ್ಲಿ ತಗೊಂಡು ಬಂದಿದ್ದಾರೆ. ಮತ್ತು 10,000 ಕೋಟಿ MSME ನಿಧಿ, ಅಭಿವೃದ್ಧಿ ನಿಧಿಯನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಟ್ಟಾರೆ ಈ ಕ್ರಮಗಳು ನಮ್ಮ MSME ವಲಯಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳಿ. ನೀವು ಹೇಳಿದಾಗೆ MSME ಕಳೆದ ಒಂದು 10-15 ವರ್ಷದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ರಿಸರ್ವ್ ಬ್ಯಾಂಕ್ ಎಲ್ಲ ಕೈ ಜೋಡಿಸಿ ಸುಮಾರು ಮುನ್ನಡೆಸಬೇಕು ಅಂತೇಳಿ ಕಾರ್ಯಕ್ರಮಗಳ ಪಾಲಿಸಿ ಡಿಸಿಷನ್ ಎಲ್ಲ ತಗೊಂಡಿದ್ದಾರೆ. ಈ ಒಂದು ಬಜೆಟ್ನಲ್ಲಿ ಇದೊಂದು ಬಹುಶಃ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅಂತ ಅನಿಸುತ್ತೆ, ಕಾಂಪೋನೆಂಟ್ ಅಂತ ಹೇಳ್ಬೋದು. ಒಂದು 3-pronged ಸ್ಟ್ರಾಟಜಿ ಅಂತ ಫೈನಾನ್ಸ್ ಮಿನಿಸ್ಟರ್ ಅವರು ಹೇಳಿದರು. ಇದು ನೀವು ಹೇಳಿದಾಗೆ ಚಾಂಪಿಯನ್ ಟು ಗ್ರೋ MSME ಚಾಂಪಿಯನ್ಸ್ ಅಂತ ಒಂದು, ಇನ್ನೊಂದು 10,000 ಕೋಟಿ ಏನು SME ಗ್ರೋತ್ ಫಂಡ್ ಅಂತ ಹೋಗಿ ಸೆಟಪ್ ಮಾಡೋರಿದ್ದಾರೆ. ಇದಲ್ಲದೆ 2021ರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ದೇರ್ ವಾಸ್ ಎ ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ ಅಂತ ಒಂದಿತ್ತು. ಅದಕ್ಕೆ ಈ ವರ್ಷ 2,000 ಕೋಟಿ ಅದಕ್ಕೆ ಟಾಪಪ್ ಮಾಡಿದ್ದಾರೆ. ಅದು ಸಹ MSMEಗೆ ಬಹುಶಃ ಉಪಯೋಗ ಆಗುತ್ತೆ. ಇದಷ್ಟೇ ಅಲ್ಲ, ಹೊಸದಾಗಿ ಒಂದು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಈ MSME ಮಿತ್ರ ಅಥವಾ ಕಾರ್ಪೊರೇಟ್ ಮಿತ್ರಾಸ್ ಅಂತೇಳಿ ಒಂದು ಹೊಸ ಸ್ಕೀಮ್ ತರ್ತಾ ಇದ್ದಾರೆ. ಇದರಲ್ಲಿ ಏನಂದರೆ ಕಾಸ್ಟ್ ಅಕೌಂಟೆಂಟು, ಕಂಪನಿ ಸೆಕ್ರೆಟರಿ, ಚಾರ್ಟರ್ಡ್ ಅಕೌಂಟೆಂಟ್ಗಳು, ಅವರೊಂದು ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಗಳೇನಿದ್ದಾವೆ ಅವರೆಲ್ಲ ಕಾರ್ಪೊರೇಟ್ ಮಿತ್ರ ಅನ್ನೋ ಒಂದು ಜವಾಬ್ದಾರಿ ತಗೊಂಡು ಟೈರ್ 2 ಮತ್ತು ಟೈರ್ 3 ಏನು ಟೌನ್ಗಳಿದ್ದಾವೆ ಅಲ್ಲಿ MSMEಗಳು ಯಾವ ರೀತಿ ಕಂಪ್ಲೈನ್ಸ್ ರಿಕ್ವೈರ್ಮೆಂಟು, ಕಾನೂನು ರಿಕ್ವೈರ್ಮೆಂಟ್ಗಳೇನಿದೆ ಅದನ್ನು ಒಂದು ಅಫೋರ್ಡಬಲ್ ಕಾಸ್ಟಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಒಂದು ಕಾರ್ಪೊರೇಟ್ ಮಿತ್ರ ಅನ್ನೋ ಒಂದು ಸ್ಕೀಮು ಸಹ MSME ಅವರಿಗೆ ಗೌರ್ಮೆಂಟು ಇದರಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದಷ್ಟೇ ಅಲ್ಲ, ಇನ್ನು ಈ ಲಿಕ್ವಿಡಿಟಿ ಸಪೋರ್ಟ್ ಅಥವಾ ಯಾವಾಗ ಅವರಿಗೆ ಸಮಯಕ್ಕೆ ಅವ್ರ ಬಿಲ್ಗಳೆಲ್ಲ ಎನ್ಕ್ಯಾಶ್ ಆಗಬೇಕು, ಇನ್ವಾಯ್ಸ್ಗಳೆಲ್ಲ ಜಾಸ್ತಿ ದಿನ ಇಲ್ಲದೇ ಅವ್ರಿಗೆ ವಾಪಸ್ ದುಡ್ಡು ಬರಬೇಕು ಅನ್ನೋ ಒಂದು ಲಿಕ್ವಿಡಿಟಿ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೂ ಸುಮಾರು ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಒಂದು ಆನ್ಲೈನ್ ಟ್ರೇಡ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಒಂದಿದೆ. ಏನಪ್ಪ ಅಂತ ಹೇಳಿದರೆ, ಅದು ಏನು MSMEಗಳದ್ದು ಇನ್ವಾಯ್ಸ್ ಏನಿದೆ, ಆನ್ಲೈನ್ ಇನ್ವಾಯ್ಸನ್ನು ಅವರು ಅಪ್ಲೋಡ್ ಮಾಡಿ ಬ್ಯಾಂಕಿನವರು ಬೆಸ್ಟ್ ಇಂಟ್ರೆಸ್ಟ್ ರೇಟಲ್ಲಿ ಅದನ್ನು ಡಿಸ್ಕೌಂಟ್ ಮಾಡೋ ಒಂದು ಸ್ಕೀಮು ಅಥವಾ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಅಂದ್ಕೊಳ್ಳಿ. 3-4 ಕಂಪನಿಗಳು ಅದನ್ನು ನಡೆಸ್ತಾ ಇದ್ದಾವೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಬಜೆಟಲ್ಲಿ ನಮ್ಮ ಏನು CPSE ಅಥವಾ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್ ಅಂತ ಏನಿದೆ ಅವ್ರಿಗೆ ಈಗ ಅದು ಮ್ಯಾಂಡೇಟರಿ. ಆ ಟ್ರೇಡ್ಸ್ ಮೇಲೆ CPSE ಅಥವಾ ಪಬ್ಲಿಕ್ ಸೆಕ್ಟರ್ಗೆ ಏನು ಪರ್ಚೇಸ್ ಮಾಡ್ತಾರೆ MSMEಯಿಂದ ಅದನ್ನು ಅವರು ಪರ್ಚೇಸ್ ಮಾಡಿ ಅದು ಇನ್ವಾಯ್ಸ್ ಏನಿದೆ ಅದನ್ನು ಟ್ರೇಡ್ಸ್ ಮೇಲೆ ಹಾಕಲೇಬೇಕು. ಅದು ಟ್ರೇಡ್ಸಲ್ಲಿ ಏನಂದರೆ ಆಟೋಮೆಟಿಕ್ ಫೈನಾನ್ಸ್ ಆಗ್ಬಿಡುತ್ತೆ. ಅಂದರೆ ಕಾಲಕ್ಕೆ ಟೈಮ್ಲಿ ಅವ್ರ MSMEಗಳಿಗೆ ದುಡ್ಡು ಸಿಗಬೇಕು ಅನ್ನೋ ಥರ ಅದನ್ನು CPSEಲಿ ಶುರು ಮಾಡಿದ್ದಾರೆ. ಮ್ಯಾಂಡೇಟ್ ಅಂದರೆ ಕಂಪಲ್ಸರಿ, ಮೊದಲು ಆಪ್ಷನಲ್ಲಿತ್ತು. ಮತ್ತು ಬೇರೆ 500 crore ಆ್ಯಂಡ್ ಎಬೋವ್ ಕಾರ್ಪೊರೇಟ್ಗೂ ಸಹ ಕಂಪನೀಸ್ ಆ್ಯಕ್ಟಲ್ಲಿ ಪ್ರಾವಿಷನ್ ಇದೆ. ಅವರು ಸಹ ಟ್ರೇಡ್ಸ್ ಮೇಲೆ ಭಾಗಿ ಹಾಕ್ಕೊಂಡು ಅದನ್ನು ಅವ್ರ ಇನ್ವಾಯ್ಸ್ಗಳನ್ನ ಡಿಸ್ಕೌಂಟ್ ಮಾಡೋಕ್ಕೆ ಅವಕಾಶ ಕೊಡಬೇಕು ಅಂತ ಇದೆ. ಅದನ್ನು ಸಹ ಬಹುಶಃ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇದಲ್ಲದೆ ಈ ಬಜೆಟಲ್ಲಿ ಸರ್ಕಾರದವರು ಒಂದು ಕ್ರೆಡಿಟ್ ಗ್ಯಾರಂಟಿ ಸಪೋರ್ಟ್ ಮೆಕ್ಯಾನಿಸಮ್ ಒಂದು ಮೊದಲೇನು CGTMSE ಅಂತ ಏನಿದೆ ಆ ಇನ್ವಾಯ್ಸ್ ಡಿಸ್ಕೌಂಟಿಂಗ್ಗೆ ಅದನ್ನು ಸಹ ತಂದಿದ್ದಾರೆ. ಮತ್ತು ನಮ್ಮಲ್ಲಿ ಗೌರ್ಮೆಂಟ್ ಏನು ಪರ್ಚೇಸ್ ಮಾಡುತ್ತೆ ಜೆಮ್ ಪೋರ್ಟಲ್ ಅಂತ ಹೇಳ್ತಾರೆ ಅದಕ್ಕೆ. ಮತ್ತು ಜೆಮ್ ಪೋರ್ಟಲಲ್ಲಿ ಲಿಂಕ್ ಮಾಡ್ತಾ ಇದ್ದಾರೆ ಈಗ ಟ್ರೇಡ್ಸ್ಗೆ. ಸೊ ಹಾಗಾಗಿ ಜೆಮ್ ಪೋರ್ಟಲ್ ಏನು ಪರ್ಚೇಸ್ ಮಾಡ್ತಾರೆ ಆಟೋಮೆಟಿಕ್ಕಾಗಿ ಅದು ಟ್ರೇಡ್ಸಲ್ಲಿ ಬಂದು ದುಡ್ಡು ಸಹ ಬೇಗ ಸಿಗೋಂಗಾಗುತ್ತೆ ನಮ್ಮ MSME ಪಾರ್ಟಿಸಿಪೆಂಟ್ಸ್ಗೆ. ಮತ್ತು ಈ ಟ್ರೇಡ್ಸಲ್ಲಿ ಏನು ಬಿಲ್ ಡಿಸ್ಕೌಂಟ್ ಆಗುತ್ತಲ್ಲ ಅದನ್ನು ಅಸೆಟ್ ಬ್ಯಾಕ್ಡ್ ಸೆಕ್ಯೂರಿಟೀಸ್ ಅಂತ ಹೇಳಿ ಒಂದು ಡಿರೈವೇಟಿವ್ ಒಂದು ಇನ್ಸ್ಟ್ರೂಮೆಂಟ್ ಥರ ಒಂದು ಮಾಡಬೇಕು. ಅದಕ್ಕೆ ಸೆಕೆಂಡ್ರಿ ಮಾರ್ಕೆಟ್ ಬರುತ್ತೆ. ಅಂದರೆ ಏನು ಬಿಲ್ಗಳು ಔಟ್ಸ್ಟ್ಯಾಂಡಿಂಗ್ ಇದ್ದರೆ 90 ದಿನದ ಬಿಲ್ ಇರುತ್ತೆ, 60 ದಿನದ ಬಿಲ್ ಇರುತ್ತೆ,
60 ದಿನ ಬಿಲ್ ಡಿಸ್ಕೌಂಟ್ ಆದಮೇಲೆ ಆ ಬಿಲ್ಲನ್ನೇ ಎಲ್ಲ ಒಂದು ಪ್ಯಾಕೇಜ್ ಮಾಡಿ ಅದನ್ನು ಸೆಕೆಂಡ್ರಿ ಮಾರ್ಕೆಟ್ ನಿರ್ಮಾಣ ಮಾಡೋದ್ರಿಂದ ಅದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂತ ಒಂದು ಹೊಸ ಇನ್ಸ್ಟ್ರೂಮೆಂಟೇ ಸಹ ಬರೋಷ್ಟು ಈಗ ಕಾರ್ಯಕ್ರಮ ಇದೆ. ಹಾಗಾಗಿ MSME ದೇಶದ ಬೆನ್ನೆಲುಬು. 45% ನಮ್ಮ ಏನು GDP ಇದೆ ಅದರಿಂದ ಏನು MSME ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಮತ್ತು ಇನ್ನೂ ಅಷ್ಟೇ ಅಲ್ಲ, MSME ಏನು ಮಾಡುತ್ತೆ ಅಂತ ಹೇಳಿದರೆ ಏನೋ ಈಕ್ವಿಟೇಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್ ಅಂತ ಏನು ಹೇಳುತ್ತೆ. ಆದರ್ಶ ಸಮಾಜದಲ್ಲಿ ಏನೋ ಸಂಪತ್ತಿನ ವಿತರಣೆ ಮತ್ತು ಏನು ಆದಾಯದ ವಿತರಣೆಯೂ ಸಹ. ಸೊ ಇದು ಗಾಂಧೀಜಿಯವರ ಕನಸು ಸಹ ಆಗಿತ್ತು. ಸೂಕ್ಷ್ಮ ಅತಿ ಸೂಕ್ಷ್ಮ ಏನು ಹೇಳ್ತೀವಿ ನಾವು, ಗಾಂಧೀಜಿಯವರು ಸಹ ಯಾವಾಗಲೂ ಅದೇ ಹೇಳ್ತಾ ಇದ್ರು, ಏನು ವಿಲೇಜ್ ಆ್ಯಂಡ್ ರೂರಲ್ ಇಂಡಸ್ಟ್ರಿ ಕ್ರಾಫ್ಟ್ಸ್ ಇದಕ್ಕೆಲ್ಲ ಬಡಾವ ಆಗಬೇಕು, ಇದಕ್ಕೆ ಎನ್ಕರೇಜ್ಮೆಂಟ್ ಸಿಗಬೇಕು ಅಂತ ಯಾವಾಗಲೂ ಸಹ ಇದೆ. ಈ ಒಂದು ಆಯವ್ಯಯ ಪತ್ರದಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಏನೋ ಸಪೋರ್ಟ್ ಸಿಕ್ಕಿರೋದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಹೌದು. ಮತ್ತು ಮೇಡಮ್, ಪ್ರಸಕ್ತ ಬಜೆಟನ್ನು ಯುವಶಕ್ತಿ ಬಜೆಟ್ ಅಂತಲೇ ಕರೆದಿರೋದನ್ನು ನಾವು ಕಾಣ್ತೀವಿ, ವಿಶೇಷವಾಗಿ ಕರೆದಿರೋದು. ಯುವಶಕ್ತಿಯ ಸಬಲೀಕರಣ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೇಂದ್ರ ಸರ್ಕಾರ ಕೊಡ್ತಾ ಬಂದಿದೆ. ಇವತ್ತಿನ ಬಜೆಟನ್ನು ಗಮನಿಸಿದ್ರೆ 5 ವಿಶ್ವವಿದ್ಯಾಲಯ ಟೌನ್ಶಿಪ್ಪನ್ನು ಮೆನ್ಷನ್ ಮಾಡಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ನಾವು ತುಂಬ ವರ್ಷಗಳಿಂದ ಒಂದು ಮಾತನ್ನು ಹೇಳ್ತಾ ಇರ್ತೀವಿ ಯಾವಾಗಲೂ ಕೂಡ, ಶಿಕ್ಷಣ ಏನು ನಮ್ಮ ಪದವೀಧರರನ್ನು ತಯಾರು ಮಾಡುತ್ತೆ, ಮಾರ್ಕೆಟ್ ಡಿಮ್ಯಾಂಡ್ ಏನಿದೆ, ಇವೆರಡರ ನಡುವೆ ತುಂಬ ದೊಡ್ಡ ಒಂದು ಅಂತರ ಇದೆ ಅಂತ. ಈ ಅಂತರವನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ವೃತ್ತಿಪರ ಮತ್ತು ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟಿರೋದನ್ನು ನಾವು ಕಾಣ್ತೀವಿ. ಹಾಗೆಯೇ ಈ ಪದವೀಧರರ ರೆಡಿನೆಸ್ ಅಂದರೆ ಡೇ 1 ರೆಡಿನೆಸ್ ಅಂದರೆ ಅವರು ಸರ್ಟಿಫಿಕೇಟ್ ತಗೊಂಡು ಶಿಕ್ಷಣ ಪೂರೈಸಿ ಕಾಲೇಜಿಂದ ಹೊರಬಿದ್ದ ಮೊದಲನೇ ದಿನವೇ ಅವರ ಕೌಶಲ್ಯ ಮತ್ತು ಅವರ ಸಿದ್ಧತೆ ತಯಾರಾಗಿರಬೇಕು, ಇಂಡಸ್ಟ್ರಿ ಏನು ಡಿಮ್ಯಾಂಡ್ ಮಾಡುತ್ತೆ ಅದಕ್ಕೆ ತಕ್ಕಂತೆ. ಹಾಗೆಯೇ ಪ್ರತಿಭಾ ಪಲಾಯನ, ನಾವೇನು ಪ್ರತಿಭೆಗಳು ಬೇರೆ ವಿದೇಶಕ್ಕೆ ಅವಕಾಶ ಅರಸಿ ಹೋಗ್ತವೆ ಅಂತ ಹೇಳ್ತೀವಿ, ಸೊ ಅದನ್ನು ತಡೆಯೋದಕ್ಕೆ ಮತ್ತು ದೇಶದಲ್ಲೇ ಅವಕಾಶಗಳನ್ನು ಸೃಜಿಸೋದಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರೋದನ್ನು ಕಾಣ್ತೀವಿ. ಒಟ್ಟಾರೆ ಈ ಯುವಶಕ್ತಿ ಮತ್ತು ಶಿಕ್ಷಣವನ್ನು ತಾವು ಹೇಗೆ ವಿಶ್ಲೇಷಿಸ್ತೀರಿ ಅಂತ? ಅದೆರಡೂ ರಿಲೇಟೆಡ್ ಸಬ್ಜೆಕ್ಟೇ. ಈಗ ಎಜುಕೇಷನು, ವಿದ್ಯೆ, ಕೌಶಲ್ಯ ಮತ್ತು ಇಂಡಸ್ಟ್ರಿ, ಅದು ಮೂರೂ ನಾವು ಒಂದು ಇಂಟಿಗ್ರೇಟೆಡ್ ಆಗೇ ನೋಡಬೇಕಾಗುತ್ತೆ. ಇಲ್ಲಿ ಇಷ್ಟು ವರ್ಷ ನೀವು ಹೇಳ್ದಂಗೆ ನಮ್ಮಲ್ಲಿ ಒಂದು ಕಂಪ್ಲೇಂಟ್ ಇರೋದು, ಇಂಡಸ್ಟ್ರಿಗೆ ಏನು ಬೇಕೋ ಈ ಕಾಲೇಜಲ್ಲಿ ಕಲಿಯಲ್ಲ ಅವ್ರು ಬಂದಮೇಲೆ ಮತ್ತೆ ಫಿನಿಷಿಂಗ್ ಸ್ಕೂಲು ಕಾಲೇಜಸ್ಗೆ ಹೋಗಬೇಕಾಗತ್ತೆ, ಮತ್ತೆ ಅವರು ದುಡ್ಡು ಎಷ್ಟೋ ಜನಕ್ಕೆ ಇಂಟರ್ನ್ಶಿಪ್ಸ್ ಮಾಡಬೇಕಾಗತ್ತೆ. ಇಂಟರ್ನ್ಶಿಪ್ಸ್ ಅಷ್ಟು ಈಸಿ ಇಲ್ಲ, ಕೋವಿಡ್ ಆದಮೇಲೆ ಇಂಟರ್ನ್ಶಿಪ್ಸು ಸಿಗ್ತಾ ಇಲ್ಲ ಅಷ್ಟು, ಅವ್ರು ಎಲ್ಲಿ ಕಲಿಬೇಕು ಅನ್ನೋದು ಒಂದು. ಈಗ ಪ್ರೈಮ್ ಮಿನಿಸ್ಟ್ರು ಇವತ್ತು ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋದೇನೆಂದರೆ, ಇದು ಯುವ ಶಕ್ತಿ ಡ್ರಿವನ್ ಎಕ್ಸಸೈಸು ನಮ್ಮದು. ಯಾಕೆಂದರೆ ಇಂಡಿಯಾ ಇಸ್ ಕಂಟ್ರಿ ಆಫ್ ಯಂಗ್ಸ್ಟರ್ಸ್ ಅಲ್ಲ, ನಮ್ಮ ವೋಟರ್ಸು ಅವರೇ ಇರೋದು. ಸೊ ಅವ್ರನ್ನ ಬಿಟ್ಟು ಮಾತನಾಡಿದ್ರೆ ಅದು ಸರಿ ಹೋಗೋದಿಲ್ಲ. ಅದಕ್ಕೆ ಈ ಸತಿ ತುಂಬ ಎಂಫಸಿಸ್ ಕೊಟ್ಟು ಅವ್ರಿಗೆ ವಿಕಸಿತ್ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಅಂತ. ಇವತ್ತು ಆ್ಯಕ್ಚುಲಿ ನಿರ್ಮಲಾ ಸೀತಾರಾಮನ್ ಅವರು 30 ಕಾಲೇಜುಗಳ ಸ್ಟೂಡೆಂಟ್ಸ್ ಜೊತೆಗೆ ಒಂದು ಇಂಟ್ರಾಕ್ಷನ್ ಇಟ್ಕೊಂಡಿದ್ದಾರೆ, ಸಂವಾದ ಇಟ್ಕೊಂಡಿದ್ದಾರೆ. ಇದಾಗಿದ ತಕ್ಷಣ ಇದೆ ಅಂದರೆ ಅದು ಡಿಸ್ಕಷನ್ಸ್ ಭಾಳ ನಡೆದಿದೆ ಇಷ್ಟು ವರ್ಷಗಳಲ್ಲಿ, ಕಳೆದ 10 ವರ್ಷದಲ್ಲಿ. ಅದರೊಳಗೆ ಎಷ್ಟೋ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದಾರೆ ಅನಿಸ್ತಾ ಇದೆ. ಇದರೊಳಗೆ ಏನಂತ ಹೇಳಿದ್ರೆ, ಇದು ಪೊಲಿಟಿಕಲ್ ವಿಲ್ ಇಲ್ಲದೆ ಇದನ್ನು ಮಾಡೋಕ್ಕಾಗಲ್ಲ. ಆ ಪೊಲಿಟಿಕಲ್ ವಿಲ್ನ ತೋರಿಸಿದ್ದಾರೆ. ಯೂತ್ಗೆ ಎಷ್ಟು ಕೊಡಬೇಕೋ, ಅವ್ರನ್ನ ಶಕ್ತಿ ತುಂಬಬೇಕೋ ಅದನ್ನು ಮಾಡಬೇಕು ಅಂತ. ಮತ್ತು ಮ್ಯಾನುಫ್ಯಾಕ್ಚರಿಂಗು ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಎಜುಕೇಷನನ್ನು ಲಿಂಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಇವರು. ಎಲ್ಲಿ ನೀವು ಆವಾಗಲೇ ಮೆನ್ಷನ್ ಮಾಡಿದ್ರಿ, ಇದು ಬರ್ತಾ ಇದೆ 5 ಯೂನಿವರ್ಸಿಟಿ ಟೌನ್ಶಿಪ್ಸ್. ಫಸ್ಟ್ ಟೈಮ್ ನಾವು ಕೇಳ್ತಿರೋದು. ಬೇರೆ ಥರದ್ದೆಲ್ಲ ಟೌನ್ಶಿಪ್ಸ್ ಕೇಳಿದ್ವಿ ನಾವು, ಮುಳುಗಡೆ ಆಗಿದ್ದ ನೀರೊಳಗೆ ಟೌನ್ಶಿಪ್ಸ್ ಮಾಡ್ತಾರೆ, ಇನ್ನೇನೋ ಜಾಗಗಳು ತಗೊಂಡಾಗ ಪ್ರಾಜೆಕ್ಟ್ಸ್ಗೆ. ಬಟ್ ಫಸ್ಟ್ ಟೈಮ್ ನಾವು ಕೇಳಿಸ್ಕೊಳ್ತಾ ಇರೋದು ಎಜುಕೇಷನ್ ಟೌನ್ಶಿಪ್ಸು. ಅದರೊಳಗೆ ಅವರು ಹೇಳೋದೇನಂತ ಹೇಳಿದ್ರೆ, ಮೇಜರ್ ಇಂಡಸ್ಟ್ರಿಯಲ್ ಹಬ್ ಹತ್ರ ಮತ್ತು ಲಾಜಿಸ್ಟಿಕ್ ಕಾರಿಡಾರ್ ಇರಬೇಕು. ಅಂದರೆ ಅದು ಅಲ್ಲಿ ಹೋದಾಗ ಅವ್ರಿಗೆ ಒಂದು ಟೋಟಲ್ ಪಿಕ್ಚರ್ ಸಿಗುತ್ತೆ, ಹೇಗೆ ಒಂದು ಇಂಡಸ್ಟ್ರಿಗೆ ನಾವು ರೆಡಿ ಆಗಬೇಕು ಅನ್ನೋದು. ನೀವು ಇನ್ನೊಂದು ಮೆನ್ಷನ್ ಮಾಡಿದ್ರಿ, ಡೇ 1 ರೆಡಿ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಗ್ರ್ಯಾಜುಯೇಟ್ಸು ಮತ್ತು ಅದು ಮೈಗ್ರೇಷನ್ ಕಮ್ಮಿ ಆಗೋಕ್ಕೇ ಮಾಡಿರೋದು. ಇವಾಗ ಅದು ಅರ್ಬನ್ ಟು ರೂರಲ್ ಟು ಅರ್ಬನ್ ಇರ್ಬೋದು, ಅಥವಾ ಅರ್ಬನ್ ಟು ಫಾರಿನ್ ಕಂಟ್ರೀಸ್ ಇರ್ಬೋದು, ಅದನ್ನು ಹುಡ್ಕೊಂಡು ಹೋಗೋದು. ಇದನ್ನು ಮಾಡ್ತಾ ಇರೋದೇ ನೀವು ಎಜುಕೇಷನ್, ನೀವು ತಗೊಳ್ಳೋ ಎಜುಕೇಷನು ಡೈರೆಕ್ಟ್ಲಿ ಅದು ಇಂಡಸ್ಟ್ರಿಗೆ ಪೂರಕವಾಗಿರುತ್ತೆ. ಆಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಯೂನಿವರ್ಸಿಟೀಸ್ ಇರ್ಬೋದು ನೋಡಿ, ಅವರ ಹಬ್ಬಲ್ಲಿ ಏನೇನಿರುತ್ತೆ ಅಂತ ಹೇಳ್ತಾರೆ ಅಂದರೆ, ಯೂನಿವರ್ಸಿಟೀಸ್ ಇರುತ್ತೆ, ವಿಶ್ವವಿದ್ಯಾಲಯಗಳು, ಕಾಲೇಜ್ಗಳಿರುತ್ತೆ, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ, ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸು.
ಮತ್ತು ರೆಸಿಡೆನ್ಷಿಯಲ್ ಫೆಸಿಲಿಟೀಸ್ ಅಲ್ಲೇ ಉಳಿಲಿಕ್ಕೆ, ಇಲ್ಲ ಅಂತ ಹೇಳಿದ್ರೆ ದೂರ ಇದ್ದಾಗ ಹೋಗೋದಕ್ಕೆ ಬರೋದಕ್ಕೆ ಇದು ಅಂತ ಹೇಳಿ ಅದನ್ನೇ ಒಂದು ಟೌನ್ಶಿಪ್ ಮಾಡ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಇದು ಎಲ್ಲಿ ಒಂದು ನಾನು ನೋಡ್ತೀನಿ ಅಂದರೆ ಇಂಡಸ್ಟ್ರೀಸ್ ಇರೋದಲ್ಲ ಅರ್ಬನ್ ಏರಿಯಾಸಲ್ಲೇ, ಮತ್ತು ಇದು ಅಲ್ಲಿ ಬರುತ್ತೆ ಅನಿಸುತ್ತೆ, ಬರಲೇಬೇಕು, ಅಲ್ಲೇ ಬರಬೇಕು, ಲೈಕ್ ಬಾಂಬೆ, ಬ್ಯಾಂಗ್ಳೂರು ಆ ಥರದ ಕಡೆನೇ ಟೌನ್ಶಿಪ್ಸು. ಅದನ್ನು ಹೇಗೆ ನಾವು ಟೈರ್ 2-3 ಸಿಟೀಸ್ನವ್ರಿಗೂ ಇದ್ರ ಫೆಸಿಲಿಟೀಸ್ನ ಎಕ್ಸ್ಟೆಂಡ್ ಮಾಡ್ತೀವಿ, ಅವ್ರನ್ನ ಹೆಂಗೆ ಒಳಗೊಳ್ತೀವಿ ಅನ್ನೋದು ಒಂದು ಚಾಲೆಂಜ್ ಇರುತ್ತೆ. ಅದು ಕಾನ್ಷಿಯಸ್ಲಿ ನಾವು ಮಾಡಬೇಕಾಗತ್ತೆ. ಇನ್ನೊಂದು ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ಒಂದು ಡಿಸೈನ್, ನಾವು ವಿ ಆರ್ ವೆರಿ ಅಂದರೆ ದೇಶ ಗೊತ್ತಿರೋದೆ ಡಿಸೈನಲ್ಲಿ ನಾವು ಸ್ವಲ್ಪ ಪೂರಿದ್ದೀವಿ. ಸೊ ಅದಕ್ಕೆ ನೋಡಿ ಅದನ್ನು ಒಪ್ಕೊಳ್ಬೇಕು ನಾವು. ಯಾವುದು ನಮಗೆ ನಮ್ಮ ಶಾರ್ಟ್ ಕಮಿಂಗ್ ಇದೆ ಅದನ್ನು ಒಪ್ಕೊಂಡು NID ಅಂತ ಹೇಳಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಒಂದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ. ಆಮೇಲೆ ಆಯುರ್ವೇದಕ್ಕಿಗೆ ಇದನ್ನು ನಮ್ಮ ಪಾರಂಪರಿಕ ವಿಜ್ಞಾನದ ಬಗ್ಗೆ ಮೊದಲಿಂದನೂ ಈ ಸರ್ಕಾರ ಒತ್ತು ಕೊಟ್ಟು ಈ ಸತಿ ಅವರು ಹೊಸ 3 ಇನ್ಸ್ಟಿಟ್ಯೂಟ್ AIIS ಅಂತ, ಅದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ, ಇದೆಲ್ಲ ಯಂಗ್ಸ್ಟರ್ಸ್ಗೆ ಯುವಶಕ್ತಿಗೇ ಬರುತ್ತೆ, ಎಜುಕೇಷನ್ನು ರಿಲೇಟೆಡೇ. ಅದನ್ನು ಟ್ರೆಡಿಷನಲ್ ಮೆಡಿಸನ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ಗೆ ಅದು ಆಲ್ರೆಡಿ ಒಂದು ಬೆಂಗಳೂರಿನಲ್ಲಿ ಇದೆ, ಒಂದು ಒಳ್ಳೆ ಇನ್ಸ್ಟಿಟ್ಯೂಟ್ ಇದೆ, ಆ ಥರದ್ದು ಬಂದಿದೆ. ಆಮೇಲೆ ನೋಡಿ ನಿಮ್ಹಾನ್ಸು ಒಂದು ಎಜುಕೇಷನ್ ಸೆಂಟ್ರ್ ಕೂಡ ಅದು. ಇಲ್ಲಿ ತುಂಬ ಒತ್ತಡ ಇದೆ, ಬಿಕಾಸ್ ಆಲ್ ಓವರ್ ಅಂದರೆ ದೇಶದ ಎಲ್ಲ ಕಡೆಯಿಂದ ನಿಮ್ಹಾನ್ಸಲ್ಲಿ ಸರ್ವಿಸ್ ತೊಗೊಳಕ್ಕೆ ಬರ್ತಾರೆ, ವಿಪರೀತ ಪೇಷಂಟ್ಸ್ ಇದ್ದಾರೆ. ಹಾಗಾಗಿ ಅವರು ಒಂದನ್ನು ನಾರ್ದರ್ನ್ ಇಂಡಿಯಾದಲ್ಲಿ ಮಾಡ್ತೀವಿ ಅಂತ ದಿಸ್ ಇಸ್ ಎ ವೆರಿ ಗುಡ್ ಅನೌನ್ಸ್ಮೆಂಟು. ಈಗ ಸ್ಮಾಲ್ ಹಾಸ್ಪಿಟಲ್ಸ್ನ ನಿಮ್ಹಾನ್ಸ್ಗೆ ನಾವು ಅಫಿಲಿಯೇಟ್ ಮಾಡೋದು ಬೇರೆ, ಹುಬ್ಳಿನಲ್ಲಿರ್ಬೋದು, ಬೇರೆ ಬೇರೆ ಕಡೆ, ಬಟ್ ಒಂದು ದೊಡ್ಡ ಕ್ಯಾಂಪಸ್ ಬರೋದಿದೆಯಲ್ಲ ಅದು ತುಂಬ ಮುಖ್ಯ ಆಗಿತ್ತು. ಬೆಂಗಳೂರಿಗೆ ಸಿಕ್ಕಾಪಟ್ಟೆ ಮೈಗ್ರೇಷನ್ ಇದೆ ಬೇರೆ ಬೇರೆ ಕಡೆಯಿಂದ, ಫೆಸಿಲಿಟೀಸ್ಗೋಸ್ಕರನೇ ಬರ್ತಾ ಇದ್ದಾರೆ. ಆಮೇಲೆ ಟೆಕ್ನಾಲಜಿ ಲ್ಯಾಬ್ಸ್ ಅಂತ ಮಾಡ್ತಾ ಇದ್ದಾರೆ, ಅದು ಒಂದು 15,000 ಸೆಕೆಂಡ್ರಿ ಸ್ಕೂಲ್ಸಲ್ಲಿ ಮತ್ತು 500 ಕಾಲೇಜ್ಗಳಲ್ಲಿ. ಅದು ಇವಾಗ ನಾವು ಮಾತಾಡೋದೇ ವಿಜುವಲ್ ಮೀಡಿಯಾ ಬಗ್ಗೆ ಮಾತಾಡ್ತೀವಿ, ಗೇಮಿಂಗ್ ಬಗ್ಗೆ ಮಾತಾಡ್ತೀವಿ, ಅದೆಲ್ಲ ಎಂಟರ್ಟೈನ್ಮೆಂಟ್ ಇನ್ಫೋಟೈನ್ಮೆಂಟ್ ಫೀಲ್ಡಲ್ಲಿ ಇವೆಲ್ಲ ಇದೆ. ಅದಕ್ಕೆ ರೆಡಿ ಆಗಲೇಬೇಕಾಗುತ್ತೆ. ಅನಿಮೇಷನ್ ಈಸ್ ಎ ಹ್ಯೂಜ್ ಬಿಸ್ನೆಸ್ ಅಲ್ವಾ ಅದು. ಸೊ ಅದಕ್ಕೆ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಸ್ ಅಂತ ಮಾಡಿದ್ದಾರೆ. ದಿಸ್ ಇಸ್ ಎ ನ್ಯೂ ಕಾನ್ಸೆಪ್ಟ್. ಅಲ್ಲಿ ಗೌರ್ಮೆಂಟೇ ಇನಿಷಿಯೇಟಿವ್, ಎಲ್ಲ ಪ್ರೈವೇಟಲ್ಲಿ ಇದೆ. ಇವಾಗ ಪ್ರೈವೇಟಲ್ಲಿ ಏನಾಗುತ್ತೆ, ಎಷ್ಟೋ ಮಕ್ಕಳಿಗೆ ಅದನ್ನು ಆ್ಯಕ್ಸಸ್ ಮಾಡೋಕ್ಕೆ ಆಗಲ್ಲ, ಬೆಲೆ ಅಷ್ಟಿರುತ್ತೆ. ಇಲ್ಲಿ ಒಂದು ಹಂತದಲ್ಲಿ ಅವ್ರಿಗೆ ಟ್ರೈನಿಂಗ್ ಸಿಕ್ಕಿದ್ರೆ ಇದು ಅನುಕೂಲ ಆಗುತ್ತೆ. ಇನ್ನೊಂದು ಬಜೆಟ್ರಿ ಅಲೋಕೇಶನಲ್ಲಿ ಇದು ಸ್ಕೂಲ್ ಎಜುಕೇಷನ್ಗೆ ಒತ್ತು ಕೊಟ್ಟಿದ್ದಾರೆ, ಆಮೇಲೆ ಹೈಯರ್ ಎಜುಕೇಷನ್ಗೂ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಸ್ಟೆಮ್ ಅಂತ ಹೇಳಿ ಗರ್ಲ್ಸ್ ಹಾಸ್ಟೆಲ್ಸ್ನ ಮಾಡೋದಕ್ಕೆ, ಹೆಣ್ಮಕ್ಳಿಗೆ ವರ್ಕಿಂಗ್ ವುಮೆನ್ಗೂ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಹೆಣ್ಮಕ್ಳು ಹೈಯರ್ ಎಜುಕೇಷನಲ್ಲಿರೋರಿಗೆ ಸ್ಟೆಮ್ ಫೀಲ್ಡ್ಸ್ ಅಂದರೆ ಒನ್ ಗರ್ಲ್ಸ್ ಹಾಸ್ಟೆಲ್ ಫಾರ್ 1 ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಹೈ ಪವರ್ಡ್ ಕಮಿಟಿ, ಅದೊಂದು ಎಜುಕೇಷನ್ ಬಗ್ಗೆನೇ ಯೋಚನೆ ಮಾಡಲಿಕ್ಕೆ ಜಾಸ್ತಿ, ಒಂದು ಎಜುಕೇಷನ್ ಟು ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಟರ್ಪ್ರೈಸ್. ನೋಡಿ ಇದು ಎಗೈನ್ ಬೇಗ ಇದು ಆಗಲೇ ಮಾತಾಡಿದ್ದು ನಾವು, ಎಜುಕೇಷನ್ನು ಮತ್ತು ಆಂಟ್ರಪ್ರಿನರ್ಶಿಪ್ಪು ಸ್ಕಿಲ್ಲು ಎಲ್ಲ ಒಂದು ಇದರೊಳಗೆ ಬರೋ ಹಾಗೇನೆ ಇಲ್ಲಿ ಎಜುಕೇಷನ್ ಟು ಎಂಪ್ಲಾಯ್ಮೆಂಟ್ ಆ್ಯಂಡ್ ಎಂಟರ್ಪ್ರೈಸ್ ಅಂತ ಹೇಳ್ತಾರೆ. ಅದು ಒಂದು ಕಮಿಟಿ ಮಾಡ್ತಾ ಇದ್ದಾರೆ, ಅದು ಅದರದ್ದು ಸಾಧಕ ಬಾಧಕಗಳು ಏನೇನು ಮಾಡಬೇಕು ಅನ್ನೋದು ನೋಡೋದಕ್ಕೆ. ಆಮೇಲೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಈ ಸರ್ಕಾರ ಕಳೆದ 12 ವರ್ಷದಿಂದ ಡಿಜಿಟಲ್ ಎಕಾನಮಿ, ಡಿಜಿಟಲ್ ವೇ ಆಫ್ ಲಿವಿಂಗ್ ಅಂದರೆ ಡೈಲಿ ಲೈಫ್ಗೆ ಹೆಂಗೆ ಆಗಬೇಕು ಅನ್ನೋದನ್ನು ಮಾಡ್ತಾ ಇದ್ದಾರೆ. ಇದು ಈ ಟಿಂಕ್ರಿಂಗ್ ಲ್ಯಾಬ್ಸು ಭಾಳ ಇಂಟ್ರೆಸ್ಟಿಂಗ್, ಅಟಲ್ ಟಿಂಕ್ರಿಂಗ್ ಲ್ಯಾಬ್ಸು, ಅದು 50,000 ಗೌರ್ಮೆಂಟ್ ಶಾಲೆಗಳಲ್ಲಿ ಮಾಡ್ತಾರೆ. ಎಸ್ಪೆಷಲಿ ರೂರಲ್ ಏರಿಯಾಸಲ್ಲಿ ಇದು ಬೇಕಾಗುತ್ತೆ. ಇದೆಲ್ಲ ನೋಡಿದಾಗ ತುಂಬಾ ಒಂದು ನಮ್ಮದು ಏನು ಎಜುಕೇಷನ್ NEP ಅಂತ ಹೇಳಿದ್ದೀವಲ್ಲ, ಅದಕ್ಕೆ ಪೂರಕವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಅವರ ಗುರಿ ಸ್ಪಷ್ಟ ಇದೆ ಅನಿಸುತ್ತೆ ನನಗೆ, ಏನು ಮಾಡಬೇಕು ಅನ್ನೋದು, ಅದು ಎಜುಕೇಷನ್ ರಿಲೇಟೆಡ್. ಸರ್, ಈಗ ಮೂಲಸೌಕರ್ಯ ವಲಯ ತುಂಬ ಮುಖ್ಯವಾದ ವಲಯ. ಹಲವು ಬೇರೆ ಬೇರೆ ವಲಯಗಳನ್ನು ಅಭಿವೃದ್ಧಿಗೆ ಉತ್ತೇಜಿಸುವಂಥ ವಲಯ ಮತ್ತು ದೂರಗಾಮಿ ಲಾಭವನ್ನು ತಂದುಕೊಡುವಂಥ ವಲಯ. ಅದು ಅಷ್ಟೇನು ಜನಪ್ರಿಯ ಸ್ಕೀಮ್ಗಳು ಅಲ್ಲದೇ ಇರಬಹುದು, ಆದರೆ ಇವತ್ತು ನಾವು ಮೂಲಸೌಕರ್ಯದ ಮೇಲೆ ಹಾಕಿದಂತಹ ಹೂಡಿಕೆ ಇನ್ನೊಂದು 10 ವರ್ಷದಲ್ಲಿ ಅಥವಾ 20 ವರ್ಷದಲ್ಲಿ ದೇಶದ ಒಟ್ಟಾರೆ ಚಿತ್ರಣವನ್ನು ಬದಲಿಸುವಂಥ ಅತ್ಯಂತ ಪ್ರಮುಖ ವಲಯ. ಕಳೆದ 11 ವರ್ಷಗಳಲ್ಲಿ ಅದು ರೈಲ್ವೆ ಇರಬಹುದು, ಹೆದ್ದಾರಿ ಇರಬಹುದು, ಒಳನಾಡು ಜಲಸಾರಿಗೆ ಇರಬಹುದು, ಬಂದರುಗಳ ನಿರ್ಮಾಣ ಇರಬಹುದು, ಈ ಥರ ಮೂಲಸೌಕರ್ಯಕ್ಕೆ ತುಂಬ ಒತ್ತನ್ನು ಕೇಂದ್ರ ಸರ್ಕಾರ ಕೊಟ್ಟಿರೋದನ್ನು ಕಾಣ್ತೀವಿ. ಇವತ್ತು ಮಂಡನೆಯಾದ ಬಜೆಟಲ್ಲಿ ಕೂಡ ಇದು ಪ್ರತಿಬಿಂಬಿಸಿರೋದನ್ನು ಕೂಡ ನಾವು ನೋಡ್ತೀವಿ. ಇವರು ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಸನ್ನು ಸಚಿವರು ಮೆನ್ಷನ್ ಮಾಡ್ತಾರೆ.
ಅಷ್ಟೇ ಅಲ್ಲ, ಮುಂದಿನ 5 ವರ್ಷಗಳಲ್ಲಿ 20 ಹೊಸ ರಾಷ್ಟ್ರೀಯ ಜಲಮಾರ್ಗಗಳು ಅವುಗಳನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಕರಾವಳಿ ಭಾಗದಲ್ಲಿ ಸರಕು ಸಾಗಣೆ ಉತ್ತೇಜನಕ್ಕೆ ಯೋಜನೆಯನ್ನು ಮೆನ್ಷನ್ ಮಾಡ್ತಾರೆ. ಮತ್ತು 2047ರ ವಿಕಸಿತ ಭಾರತ ಗುರಿ ಏನಿದೆಯಲ್ಲ, ಆ ಒಂದು ವೇಳೆಗೆ ನಮ್ಮ ಒಳನಾಡು ಜಲ ಸಾರಿಗೆಯ ಈಗ ಏನು 6% ಫ್ರೈಟ್ಗೆ ಅದರ ಕೊಡುಗೆ ಇದೆ, ಅದನ್ನು ಡಬಲ್ ಮಾಡುವ, ಅಂದರೆ 12% ಏರಿಕೆ ಮಾಡುವಂತಹ ಗುರಿಯನ್ನು ಅನೌನ್ಸ್ ಮಾಡ್ತಾರೆ. ಒಟ್ಟಾರೆ ಈ ಕ್ರಮಗಳೆಲ್ಲ ನಮ್ಮ ಮೂಲ ಸೌಕರ್ಯ ಅಭಿವೃದ್ಧಿಗೆ ಯಾವ ರೀತಿ ಬಲ ಕೊಡುತ್ತೆ ಅಂತ ತಾವು ಹೇಳ್ತೀರಿ? ಒಂದು ಈ ಮೂಲಸೌಕರ್ಯ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವೇನು ಹೇಳ್ತಾ ಇದ್ದೀವಿ, ಇದು ವರ್ಲ್ಡ್ ಬ್ಯಾಂಕ್ ಇರಲಿ ಅಥವಾ ಬೇರೆ ಯಾವುದೇ ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ ಇರಲಿ, ಬೇಕಾದಷ್ಟು ರಿಸರ್ಚ್ ಮಾಡಿ ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಒಂದು ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ ಅಂತ ಏನು ಹೇಳಿದರೆ, 1% ನೀವು ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ ಮಾಡಿ ಇನ್ಕ್ರಿಮೆಂಟಲಿ 1% ಆಫ್ GDP ನೀವು ಇನ್ವೆಸ್ಟ್ ಮಾಡಿದರೆ, ರಿಸರ್ಚ್ has established for long that GDP will grow by 2%, 1.5% to 2% ಅದು ಎಸ್ಟಾಬ್ಲಿಷ್ ಆಗಿದೆ. ಅದೇನು ನೀವು ಒಂದು ಸಲ ನೀವು ಇನ್ವೆಸ್ಟ್ ಮಾಡ್ತೀರಾ 1%, ಆದರೆ ಪ್ರತಿ ವರ್ಷ ನಿಮ್ಮ GDP 1.5% ಹೆಚ್ಚಿನ ಬೆಳವಣಿಗೆ ಆಗೋ ಒಂದು ಕಾಂಟ್ರಿಬ್ಯೂಷನ್. ಸೊ ಸಸ್ಟೈನ್ ಡೆವಲಪ್ಮೆಂಟಿಗೆ ನೀವು ಏನಾದ್ರು ಆಗಬೇಕು ಅಂತ ಹೇಳಿದರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯ ಅಂತ ನಾವೇನು ಹೇಳ್ತೀವಿ, ಅದನ್ನು ಬಲಪಡಿಸ್ಬೇಕು. ಈಗಾಗಲೇ ನಾವು ನೋಡಿರೋ ಹಾಗೆ 11-12 ವರ್ಷದಲ್ಲಿ ನಂಬರ್ಗಳು ನಾವು ಬೇಕಾದರೆ ಎಷ್ಟು ನಂಬರ್ ಬೇಕಾದ್ರೂ ಕೊಡಬಲ್ಲೆ. ಯಾವುದೇ ರೈಲ್ವೆ ಲೈನು, ಎಲೆಕ್ಟ್ರಿಫಿಕೇಷನ್ನು, ನಂಬರ್ ಆಫ್ ಕಿಲೋಮೀಟರ್ಸು ಪರ್ ಡೇ ರೋಡ್ ಏನು ಮಾಡ್ತಾ ಇದ್ದಾರೆ, ಗಿನ್ನೆಸ್ ಬುಕ್ ರೆಕಾರ್ಡೆಲ್ಲ ಆಗಿದೆ. ಇಷ್ಟು ಇಂಥ 30 ಕಿಲೋಮೀಟ್ರ್ 60 ಕಿಲೋಮೀಟ್ರ್ ಅಂತೇಳಿ ಅವರು ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರ ರೆಕಾರ್ಡನ್ನು ಅವರೇ ಮುರಿತಾ ಇದ್ದಾರೆ ಇನ್ನು ರೋಡ್ ಕನ್ಸ್ಟ್ರಕ್ಷನಲ್ಲಿ. ಆಯಿತೆ. ಸೊ ಈ ಇದರಲ್ಲೂ ಸಹ ಬಜೆಟಲ್ಲೂ ಸಹ ಕಳೆದ ವರ್ಷ ಅವರು 11-11.5 ಲಕ್ಷ ಏನೋ ಇದು ಮಾಡಿದರು, ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತೇಳಿ. ಈ ವರ್ಷ ಅದನ್ನು 12.2 ಲಕ್ಷ 12.2 ಲಕ್ಷ ಕೋಟಿಗೆ ಅದನ್ನು ತಗೊಂಡೋಗಿದ್ದಾರೆ. ಇನ್ಫ್ಯಾಕ್ಟ್ ನೀವು ಯಾವ ಸೆಕ್ಟರ್ ವೈಸ್ ಅಲೋಕೇಶನ್ ಆಫ್ ಫಂಡ್ಸ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿದರೆ ಟ್ರಾನ್ಸ್ಪೋರ್ಟ್ ಸೆಕ್ಟರ್ಗೆ ಫಸ್ಟ್ ಬರುತ್ತೆ, ಟ್ರಾನ್ಸ್ಪೋರ್ಟ್, ಆಮೇಲೆ ಡಿಫೆನ್ಸ್ ಬರುತ್ತೆ. ಸೊ ಹಾಗೆ ಟ್ರಾನ್ಸ್ಪೋರ್ಟ್ಗೆ ಅಷ್ಟೊಂದು ಉತ್ತೇಜನ ಕೊಡೋದಕ್ಕೋಸ್ಕರ ನಾವು ನೋಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾವು ಇಷ್ಟು 11-12 ವರ್ಷದಲ್ಲಿ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ರೋಡ್ಗಳು ಬಂದಿದ್ದಾವೆ, ಯಾವ ರೀತಿ ಟಾಲ್ ಬೂತ್ಗಳು ಬಂದಿದ್ದಾವೆ, ಯಾವ ರೀತಿ ನಮ್ಮ ರೈಲ್ವೇಸ್ ಇಂಪ್ರೂವ್ ಆಗಿದೆ, ಫ್ಲೈಟು ಅಥವಾ ಏರ್ಪೋರ್ಟ್ಗಳಂತ ಏನು ಹೇಳ್ತೀವಿ, ಅಥವಾ ಶಿಪ್ಪಿಂಗ್ ಟರ್ನ್ ಓವರ್ ಇದೆಯಲ್ಲ ನಮ್ಮ ಪ್ರಪಂಚದಲ್ಲಿ. ಇವಾಗ ಸಿಂಗಪೂರು, ಮಲೇಷ್ಯಾ ಅಂತ ಮೊದಲು ಒಂದು 20 ವರ್ಷದಿಂದ ನಾವು ಅದಕ್ಕೆ ಅಸೂಯೆ ಪಡ್ತಾ ಇದ್ವಿ. ಈಗ ಅವರು ನಮ್ಮನ್ನು ನೋಡಿ ಅಸೂಯೆ ಪಡ್ತಾರೆ, ಯಾಕಂದರೆ ನಮ್ಮಲ್ಲೂ ಸಹ ಅವ್ರಿಗಿಂತ ಫಾಸ್ಟಾಗಿ ನಾವು ಏನು ಶಿಪ್ಪನ್ನು ಕಂಟೈನರ್ ಟರ್ನ್ ಓವರ್ ಏನು ಮಾಡ್ತೀವಲ್ಲ, ಅದು ಟರ್ನ್ ಓವರ್ ಮಾಡೋ ಒಂದು ಕೆಪಾಸಿಟಿನ ನಾವು ಬಿಲ್ಡ್ ಮಾಡಿದ್ದೀವಿ. ಮತ್ತು ಇದು ನಮ್ಮ ಬಜೆಟಲ್ಲಿ ಈಗ 5 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವಂಥ ಒಂದು ನಗರಗಳಲ್ಲಿ ಮೂಲ ಸೌಕರ್ಯಕ್ಕೆ ಒಂದು ಉತ್ತೇಜನ ಕೊಡಬೇಕು ಅಂತ ಸಪ್ರೇಟ್ ಸ್ಕೀಮ್ ತಂದಿದ್ದಾರೆ. ನೀವು ಹೇಳಿದಾಗೆ ಇನ್ಫ್ರಾಸ್ಟ್ರಕ್ಚರ್ ರಿಸ್ಕ್ ಗ್ಯಾರಂಟಿ ಫಂಡ್ ಅಂತಲೂ ಒಂದು ಸ್ಥಾಪನೆ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇದು ಈ ಬ್ಯಾಂಕರ್ ಅವರು ಏನಿದ್ದಾರೆ, 1000 ಕೋಟಿ ಅವರು ಒಂದೊಂದು ಪ್ರಾಜೆಕ್ಟ್ಗೆ ಲೋನ್ ಕೊಡಬೇಕಾದಾಗ ನ್ಯಾಚುರಲಿ ಅವರು ಸಹ ಯೋಚನೆ ಮಾಡ್ತಾರೆ ಬ್ಯಾಂಕಿನವರು. ಹಾಗಾಗಿ ಬ್ಯಾಂಕಿನವ್ರಿಗೆ ಗ್ಯಾರಂಟಿ ಕೊಡುವಂಥ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮು ಸಹ ಲಾಂಚ್ ಆಗಿದೆ. ಇದಲ್ಲದೆ ನಾವು ನೀವೇ ನೋಡಿರೋ ಹಾಗೆ ಇನ್ವಿಟ್ಸ್ ಅಂತ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟು ಅಥವಾ ರೀಟ್ಸು ಅಥವಾ ನ್ಯಾಪ್ಫಿಡ್ ಅಂತ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತಲೇ ಒಂದು ಹೊಸದಾಗಿ ಇನ್ಸ್ಟಿಟ್ಯೂಷನ್ ಸುಮಾರು ವರ್ಷಗಳ ಮೊದಲು ಸೆಟಪ್ ಆಗಿದೆ. ಆಗಲೇ ಅವರು ಸುಮಾರು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಮತ್ತು ಈವನ್ ಏನೋ ಸೀ ಪ್ಲೇನ್ ಅದೊಂದು ಹೊಸದಾಗಿ, ಅದು ಹೊಸದಾದ್ರೆ 2-3 ವರ್ಷದಿಂದ ಸುಮಾರು ಕಡೆ ಇದೆ. ಆದರೆ ಸೀ ಪ್ಲೇನನ್ನು ಉಪಯೋಗಿಸಿ ಆಯಿತಾ ದೇಶೀಯ ಉತ್ಪಾದನೆಗೂ ಸಹ ಉತ್ತೇಜನ ಕೊಡುವಂಥ ಒಂದು ಕಾರ್ಯಕ್ರಮವೂ ಇದೆ. ಮತ್ತು ಈಗ ಒಂದು ಏನೋ ಸ್ಪೆಷಲ್ ಸ್ಕೀಮ್ ಒಂದಿದೆ, ಸಾಸ್ಕಿ ಅಂತ ಹೇಳ್ತಾರೆ. ಅದರಲ್ಲಿ 2 ಲಕ್ಷ ಕೋಟಿ ರಾಜ್ಯಗಳಿಗೆ, ರಾಜ್ಯಗಳು ಏನು ಇನ್ವೆಸ್ಟ್ ಮಾಡ್ತಾರೆ ಅವರಿಗೆ ರೀಫಂಡ್ ಆಗುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಎನಿ ಇನ್ಫ್ರಾಸ್ಟ್ರಕ್ಚರ್. ಮತ್ತು ಪೂರ್ವೋದಯ ಅಂತೇಳಿ ನಾರ್ತ್ ಈಸ್ಟಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು, ಅದಕ್ಕೆ ಏನು ಜನರ ಆಶಯ ಇದೆ ಅದನ್ನು ಪೂರೈಸೋದು. ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಆಗಬೇಕಂತ ಹೇಳಿದರೆ ಇನ್ಫ್ರಾಸ್ಟ್ರಕ್ಚರ್ಗೆ ಅದು ಇಟ್ ಹಾರ್ಡ್ಲಿ ನೀಡ್ಸ್ ಎನಿ ಎಂಫಸಿಸ್ ಅಂತ ನನಗನ್ಸುತ್ತೆ. ಅದು ಗೌರ್ಮೆಂಟ್ಗೂ ಸಹ ಚೆನ್ನಾಗಿ ಗೊತ್ತಾಗಿದೆ. ಆದರೆ ಪ್ರಾಜೆಕ್ಟು ಕನ್ಸೀವ್ ಮಾಡೋದೊಂದು, ಅದನ್ನು ಫಾಸ್ಟಾಗಿ ಇಂಪ್ಲಿಮೆಂಟ್ ಮಾಡೋದು ಎರಡನೇದು, ಫಾಸ್ಟಾಗಿ ಇಂಪ್ಲಿಮೆಂಟ್ ಆಗ್ತಾಯಿದೆ. ಇದಷ್ಟೇ ಅಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇನ್ನೊಂದು ಏನು ಅಂತ ಹೇಳಿದರೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ನಾವು ಕನಸು ಕಾಣ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ ಎಕಾನಮಿಸ್ಟ್ಗಳು, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತುಂಬ ಕಮ್ಮಿ, ಮ್ಯಾನುಫ್ಯಾಕ್ಚರಿಂಗ್ ಆದರೆ ಅದು ಭಾಳ ಒಳ್ಳೆಯದು. ನಾನು ಆಗಲೇ ಹೇಳ್ದಂಗೆ MSMEನೂ ಸಹ ಮ್ಯಾನುಫ್ಯಾಕ್ಚರಿಂಗಲ್ಲೇ ಫೋಕಸ್ ಜಾಸ್ತಿ.
ಸೊ ಮ್ಯಾನುಫ್ಯಾಕ್ಚರಿಂಗ್ ಇಟ್ ಸೆಲ್ಫ್ ಅದಕ್ಕೋಸ್ಕರ ಬಡವ ಆಗಬೇಕು ಅಥವಾ ಅದಕ್ಕೆ ಜಾಸ್ತಿ ಇದಕ್ಕೆ ಉತ್ತೇಜನ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಸಪೋರ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ, ಉದಾಹರಣೆಗೆ ಪವರ್ ಇಲ್ಲದೆ ಇದ್ದರೆ ನೀವೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ? ಅಥವಾ ಸಪ್ಲೈ ಚೈನ್ ಲಾಜಿಸ್ಟಿಕ್ ಚೆನ್ನಾಗಾಗಬೇಕು ಅಂತ ಹೇಳಿದರೆ ನಾವು ರೋಡ್ಗಳೇ ಇಲ್ಲ ಅಂತೇಳಿ, ಅಥವಾ ಸಿ ಮಾರ್ಗಗಳು ಆಯಿತಾ, ನದಿ ಮಾರ್ಗಗಳು ಅವೆಲ್ಲ ಇಲ್ಲ ಅಂತ ಹೇಳಿದರೆ ಹೇಗಾಗುತ್ತೆ? ಸೊ ಹಾಗಾಗಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗಬೇಕು, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ನಮ್ಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಏನು ಕೊರತೆ ಇದೆ ಅದನ್ನು ನೀಗಿಸಬೇಕು. ದೇಶ ಬೆಳವಣಿಗೆ ಆಗ್ತಾ ಇದೆ. 2047ಗೆ ಖಂಡಿತ ನಮ್ಮ ಒಂದು ಏನು ವಿಕಸಿತ ಭಾರತ ಅಂತ ಟಾರ್ಗೆಟ್ ಇಟ್ಕೊಂಡಿದ್ವಿ, ಖಂಡಿತ ಆ ಒಂದು ಇದೇ ರೀತಿಯಲ್ಲಿ ಒಂದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಗ್ರೋತ್ ಆಗ್ತಾ ಇದ್ದರೆ ಖಂಡಿತ ನಾವು ಅದರದ್ದು ಏನು ಅಚೀವ್ ಮಾಡೋದ್ರಲ್ಲಿ ಸಂಶಯ ಇಲ್ಲ ಅಂತ ನನ್ನ ಭಾವನೆ. ಹಾಗೆಯೇ ಈಗ ರೈಲ್ವೆ ನಾವು ಗಮನಿಸಿದ್ರೆ 7 ಹೈಸ್ಪೀಡ್ ರೈಲು ಮಾರ್ಗ ಕೂಡ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರು ಹೈದರಾಬಾದ್ ಮಾರ್ಗ ಮತ್ತು ಬೆಂಗಳೂರು ಚೆನ್ನೈ ಮಾರ್ಗ ಕೂಡ ಇದೆ. ಸೊ ಈ ರೈಲ್ವೆ ಕೂಡ ಈಗ ವಂದೇ ಭಾರತ್ ಇರ್ಬೋದು ಮತ್ತು ಬುಲೆಟ್ ಟ್ರೈನ್ಸ್ ಕೂಡ ಬರ್ತಾ ಇದೆ. ಒಟ್ಟಾರೆ ಈ ರೈಲ್ವೆಗೆ ಯಾವ ರೀತಿ ಉತ್ತೇಜನ ದೊರಕಿದೆ ಅಂತ ಬಜೆಟ್ನಲ್ಲಿ? ಈಗ ಏನು 500 ಕಿಲೋಮೀಟ್ರಿಂದ 1000 ಕಿಲೋಮೀಟ್ರ್ ಒಂದು ಏನು ಡಿಸ್ಟೆನ್ಸ್ ಸಿಟಿಗಳಿದ್ದಾವೆ, ಈಗ ಪುಣೆ, ಬಾಂಬೆ ಅಥವಾ ಹೈದರಾಬಾದು, ಬೆಂಗಳೂರು ಚೆನ್ನೈ ಮತ್ತು ಚೆನ್ನೈ ಮೈಸೂರು ಅಥವಾ ವಾರಾಣಸಿ, ಸಿಲ್ಗುರಿ, ಆ ರೀತಿ ಏನೊಂದು ಸಣ್ಣ ಸೆಕ್ಟರ್ಗಳಿದ್ದಾವೆ. ಅಲ್ಲೆಲ್ಲ ಸುಮಾರು ಅವೆಲ್ಲ ಎಕನಾಮಿಕ್ ಕಾರಿಡಾರ್ಗಳು ಒಂದು ರೀತಿಯಲ್ಲಿ. ಅಲ್ಲಿ ಜನಗಳ ಮೂವ್ಮೆಂಟ್, ಈಗ ಮೊಬಿಲಿಟಿ ಎಕನಾಮಿಕ್ಸ್ ಅಂತಲೇ ಒಂದು ದೊಡ್ಡ ಒಂದು ಏರಿಯಾ ಡೆವಲಪ್ ಆಗ್ತಾ ಇದೆ. ಹೌ ಟು ಮೂವ್ ಪೀಪಲ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಮೊದಲೆಲ್ಲ ಏನು ಏನೋ ವಿಮಾನದಲ್ಲಿ ಹೋಗೋದು ಅತ್ಯವಶ್ಯಕ ಆಗಿತ್ತು, ಈಗ ರೋಡು ಸಹ ಒಂದು ಆಲ್ಟರ್ನೇಟಿವ್ ಆಗಿದೆ. ಸುಮಾರು ಜನ ನಾವು ವಿಮಾನ ಹತ್ತೋದು ಬಿಟ್ಬಿಟ್ಟು ಬರೀ ಟ್ರೈನಲ್ಲಿ ಅಥವಾ ಬಸ್ಸಲ್ಲಿ ಅಥವಾ ಕಾರಲ್ಲಿ ಹೋಗ್ತಾ ಇದ್ವಿ. ನಮ್ಮಲ್ಲಿ ಇವಾಗ ಬಸ್ಸಲ್ಲಿ ಬರೋದು ಬಾಂಬೆ ಬೆಂಗಳೂರಿಗೆ ಕಂಪೇರ್ ಮಾಡಿದರೆ ಬಸ್ಸು 14-15 ಗಂಟೆಲಿ ಬರುವಷ್ಟು ಬಂದಿದೆ. ಮೊದಲು ಒಂದು 24 ಗಂಟೆ 23 ಗಂಟೆ ಆಗುವಂಥ ಒಂದು ಸಂದರ್ಭ ಇರ್ತಾಯಿತ್ತು. ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ. ಮೇಡಮ್, ಕೇಂದ್ರ ಸರ್ಕಾರ ಅತ್ಯಂತ ಹೆಚ್ಚಿನ ಆದ್ಯತೆ ನೀಡಿರುವಂತಹ 4 ವರ್ಗಗಳಲ್ಲಿ ಮಹಿಳೆಯರ ಒಂದು ಸಬಲೀಕರಣ ಕೂಡ ಒಂದು ಮುಖ್ಯವಾದ ವರ್ಗ. ಇವತ್ತಿನ ಬಜೆಟಲ್ಲಿ ಕೂಡ ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಟ್ಟಿರೋದನ್ನು ನಾವು ಕಾಣ್ತೀವಿ. ವಿಶೇಷವಾಗಿ ಗ್ರಾಮೀಣ ಮಹಿಳೆಯರಿಗೆ ಉದ್ಯಮಶೀಲತೆಗೆ ಉತ್ತೇಜನ ಕೊಟ್ಟಿದ್ದಾರೆ. ಮತ್ತು ಶಿ ಹೆಲ್ಪ್ ಆಂಟ್ರಪ್ರಿನರ್ಸ್ ಅಂತ, ಇದು ಒಂದು ಹೊಸ ಒಂದು ಪರಿಕಲ್ಪನೆ ಇದು. ಸೊ ಒಟ್ಟಾರೆ ಈ ಯೋಜನೆಗಳು ಮಹಿಳೆಯರ ಸಬಲೀಕರಣಕ್ಕೆ ಯಾವ ರೀತಿ ಪೂರಕ, ಹಾಗೆಯೇ ಈ ದಿವ್ಯಾಂಗರಿಗೆ ಕೂಡ ಉತ್ತೇಜನ ಕೊಟ್ಟಿರೋದನ್ನು ನಾವು ಕಾಣ್ತೀವಿ, ವಿಶೇಷ ಚೇತನರಿಗೆ. ಸೊ ಇವೆಲ್ಲ ನಮ್ಮ ಸಾಮಾಜಿಕ ಒಂದು ಲಿಂಗ ತಾರತಮ್ಯ ಕಡಿಮೆ ಮಾಡೋದಕ್ಕೆ ಮತ್ತು ಮಹಿಳೆಯರ ಸಬಲೀಕರಣಕ್ಕೆ ಯಾವ ರೀತಿ ನೆರವಾಗುತ್ತೆ ಅಂತ ತಾವು ಹೇಳ್ತೀರಿ? ಇದೆಲ್ಲ ಒಂಥರ ಕಾನ್ಫಿಡೆನ್ಸ್ ಬಿಲ್ಡಿಂಗು. ಈಗ ನಮ್ಮಲ್ಲಿ ಲಖ್ಪತಿ ದೀದಿ ಪ್ರೋಗ್ರಾಮ್ ಅಂತ ಲಾಂಚ್ ಆಯಿತು, ಅದರದ್ದೇ ಎಕ್ಸ್ಟೆನ್ಷನ್ ಇವೆಲ್ಲ. ಅದು ತುಂಬ ಸಕ್ಸಸ್ಸು ಅಂತ ಹೇಳ್ತಾರೆ. ಲಖ್ಪತಿ ದೀದಿ ಪ್ರೋಗ್ರಾಮಲ್ಲಿ ಏನಂದರೆ ವರ್ಷಕ್ಕೆ 1 ಲಕ್ಷನಾರು ಒಂದು ಇನ್ಕಮ್ ಮಾಡ್ಕೋಬೇಕು, ಆದಾಯ ಇರಬೇಕು ಹೆಣ್ಮಕ್ಳಿಗೆ ಅಂತ ಹೇಳಿ. ನೀವು ಹೇಳಿದಂಗೆ ಅದು ರೂರಲ್ ಹಳ್ಳಿಗಾಡಿನ ಹೆಂಗಸರಿಗೆ ಅವರಲ್ಲಿರೋ ಒಂದು ಆಂಟ್ರಪ್ರಿನರ್ಶಿಪ್ಪನ್ನು ಬೆಳೆಸೋದು ಮತ್ತು ಅವ್ರಿಗೆ ಮಾರ್ಕೆಟಿಂಗ್ ಫೆಸಿಲಿಟಿನ. ಈಗ ನಮ್ಮಲ್ಲಿ ನಾವು ನೋಡ್ದಂಗೆ ವಿಮೆನ್ ಆಂಟ್ರಪ್ರಿನರ್ಸ್ ಅಂದರೆ ಉದ್ಯಮ ಮಾಡೋರು ತುಂಬ ಜನ ಇದ್ದಾರೆ, ಆದರೆ ಅವ್ರಿಗೆ ಸಿಗ್ತದೇ ಇರೋದೇನೆಂದರೆ ಮಾರ್ಕೆಟು. ಆ ಗ್ಯಾಪ್ ಇದೆಯಲ್ಲ, ಅದನ್ನು ನೀಗ್ಸೋದಕ್ಕೆ ಈ ಶಿ ಮಾರ್ಟ್ಸ್ ಅನ್ನೋ ಒಂದು ಸ್ಕೀಮ್ ತಂದಿದ್ದಾರೆ. ತುಂಬ ಚೆನ್ನಾಗಿ ಹೆಸರು ಇಟ್ಟಿದ್ದಾರೆ, ಶಿ ಸ್ಮಾರ್ಟ್ ಅನ್ನೋ ಹಂಗಿದೆ ಅದು. ದ ಶಿ ಮಾರ್ಟ್ಸ್ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂದರೆ, ಅದನ್ನು ಏನು ಹೇಳ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಅಂದರೆ, ಇದು ಬಿಸ್ನೆಸ್ ಓನರ್ಸ್, ವಿಮೆನ್ ಬಿಸ್ನೆಸ್ ಓನರ್ಸ್ಗೆ ದೊಡ್ಡ ಮಾರ್ಕೆಟ್ ಅವ್ರಿಗೆ ಸಿಗಬೇಕು, ಅದಕ್ಕೆ ಇದನ್ನು ಹೆಲ್ಪ್ ಮಾಡಬೇಕು, ಅದಕ್ಕೋಸ್ಕರ ಇದು ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಒಂದಂದರೆ ಬ್ರ್ಯಾಂಡ್ ಬಿಲ್ಡಿಂಗೇ ಒಂದು ದೊಡ್ಡ ಎಕ್ಸಸೈಸ್ ಅಲ್ಲ ಅದು ಮಾಡೋದಕ್ಕೆ ಈ ಸ್ಕೀಮಲ್ಲಿ ಅವ್ರಿಗೆ ಹೆಲ್ಪ್ ಆಗಬೇಕು ಅಂತ. ಆಮೇಲೆ ಅವ್ರಿಗೆ ಇನ್ಕಮ್ ಬರಬೇಕು, ಅಂದರೆ ಅವರು ಇವತ್ತು 10 ರೂಪಾಯಿ ಬಂತು ನಾಳೆ ಇಲ್ಲ ಅಂತ ಆಗಬಾರ್ದು, ಅದು ಕಂಟಿನ್ಯೂಸ್ ಆಗಿ ಬರಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಮ್ಮಲ್ಲಿ ನೋಡಿ ಕರ್ನಾಟಕದಲ್ಲಿ ಸ್ವಸಹಾಯ ಗ್ರೂಪ್ಸ್ ಇತ್ತು. ಅದೇ ಕಾನ್ಸೆಪ್ಟೇನೆ ಆ ಸ್ವಸಹಾಯ ಗ್ರೂಪಲ್ಲೇ ಸೆಲ್ಫ್ ಹೆಲ್ಪ್ ಆಂಟ್ರಪ್ರಿನರ್ಸ್ನಲ್ಲಿ ಅವರು ಒಂದು ಔಟ್ಲೆಟ್ಸ್ಗಳು, ಅಂಗಡಿಗಳು ತೆಗೆಯೋದು ಅವ್ರದ್ದೇನೆ, ಔಟ್ಲೆಟ್ಸ್ಗಳು ತೆಗೆದು ಅದನ್ನು ಅಂದರೆ ಕ್ಲಸ್ಟರ್ ಮಾಡ್ಬೋದು. ಅದು ಒಟ್ಟಿಗೆ ಕೆಲಸ ಮಾಡಿದಾಗ ಇನ್ನೂ ಮಾರ್ಕೆಟ್ ದೊಡ್ಡದಾಗಿ ಸಿಗುತ್ತೆ. ಆ ಫೆಡ್ರೇಷನ್ ಮಾಡಬೇಕು ಅಂತ ನಮ್ಮಲ್ಲಿ ಬ್ಯಾಂಕ್ ಮಾಡಬೇಕು ಅಂತಾನೆ ಮಾಡಿ ಕರ್ನಾಟಕದಲ್ಲಿ ಬರಲಿಲ್ಲ, ಸ್ವಸಹಾಯ ಬ್ಯಾಂಕ್ ಮಾಡಬೇಕು ಅಂತ ಇತ್ತು ಒಂದು, ಅದು ಆಗಲಿಲ್ಲ. ಇಲ್ಲಿ ಒಂದು ಕ್ಲಸ್ಟರ್ ಲೆವೆಲ್ ಫೆಡ್ರೇಷನ್ಸ್ ಬಗ್ಗೆ ಮಾತಾಡ್ತಾರೆ. ಮತ್ತು ಇಲ್ಲಿ ಹೇಗೆ ಫೈನಾನ್ಸ್ ಮಾಡಬೇಕು ಅನ್ನೋದೇ ಕಂಡುಹಿಡಿಯೋದಿಲ್ಲಿ, ಅದೇನೇ ಉದ್ದೇಶ ಇರೋದೇ ಫೈನಾನ್ಸ್ ಮಾಡಬೇಕು ಮತ್ತು ಮಾರ್ಕೆಟು ಅವ್ರಿಗೆ ಜಾಸ್ತಿ ಮಾಡಬೇಕು ಅಂತ. ಇದು
ರೂರಲ್ ಪ್ರಾಡಕ್ಟ್, ನಾವು ಹಳ್ಳಿನಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಆಗ್ತಿದೆಯೋ ಅದನ್ನು ಮಾರ್ಕೆಟ್ ಕೊಡಬೇಕು. ಅದಕ್ಕೆ ಹೈ ಪ್ರೊಫೈಲ್, ಅದಕ್ಕೆ ಒಂದು ಮಾರ್ಕೆಟಲ್ಲಿ ಅದು ಇದೆ, ಅದಕ್ಕೆ ಮಾರ್ಕೆಟಲ್ಲಿ ಏನು ಡಿಮಾಂಡ್ ಇದೆಯೋ ಅದ್ರ ರೀತಿ ಮ್ಯಾನುಫ್ಯಾಕ್ಚರ್ ಆಗಬೇಕು ಅನ್ನೋದು ಉದ್ದೇಶ. ಅದಕ್ಕೆ ಹೆಲ್ಪ್ ಮಾಡೋಕ್ಕಿರುತ್ತೆ ಇದು. ಮತ್ತು ಬ್ಯಾಂಕ್ ಲೋನ್ಸ್ ತುಂಬ ಬೇಕಾಗತ್ತೆ, ಅದು ಈಸಿಗೂ ಆಗಬೇಕಾಗತ್ತೆ. ಅದು ಈಗ ಆಲ್ರೆಡಿ ಸ್ಟಾರ್ಟಪ್ಸ್ಗೆ ವಿಮೆನ್ ಇವ್ರಿಗೆಲ್ಲ ಎನ್ಕರೇಜ್ಮೆಂಟ್ ಇದೆ. ಅದ್ರ ಜೊತೆಗೆ ಇದು ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಅಂದರೆ ಇನೋವೇಟಿವ್ ಫೈನಾನ್ಸಿಂಗ್ ಅಂತ, ಅಂದರೆ ಅದು ಒಂದು ಹೊಸ ರೀತಿಯಲ್ಲಿ ಯಾವ ರೀತಿ ಫೈನಾನ್ಸ್ ಮಾಡ್ಬೋದು, ಅವ್ರಿಗೆ ಹಣಕಾಸಿನ ಸೌಲಭ್ಯ ಕೊಡಿಸ್ಬೋದು ಅನ್ನೋದು ಒಂದು ಪ್ರೋಗ್ರಾಮ್. ಅದು ಶಿ-ಮಾರ್ಟ್ ಈಸ್ ದ ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ ಇವತ್ತಿನ ಬಡ್ಜೆಟ್ ಇದರೊಳಗೆ. ಇನ್ನೊಂದು, ನೀವು ದಿವ್ಯಾಂಗ್ಸ್ ಬಗ್ಗೆ ಕೇಳಿದ್ರಿ, ಅವ್ರಿಗೆ ಇಲ್ಲಿ ಬಡ್ಜೆಟಲ್ಲಿ ಬಹಳ ಕಡೆ ಮೆನ್ಷನ್ ಆಗುತ್ತೆ. ಅವ್ರನ್ನ ಇನ್ನು ಅಂದರೆ ಒಳಗೊಳ್ಳುವಿಕೆ ಅಂತ ಹೇಳ್ತಾರಲ್ಲ, ಅದನ್ನು ಮಾಡೋದಕ್ಕೆ ಬೇಕಾದಷ್ಟು ಕಡೆ ಅವ್ರದ್ದು ಮೆನ್ಷನ್ ಮಾಡಿದ್ದಾರೆ. ಅದೊಂದು ಕಾನ್ಷಿಯಸ್ ಡಿಸಿಷನ್ ಆಗಿದೆ. ಅದನ್ನು ನಾವು ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಅದರೊಳಗೆ ಅವ್ರನ್ನ ಎಂಪವರ್ ಮಾಡೋದಕ್ಕೆ ಒಂದು ಸಹಾರಾ ಯೋಜನಾ ಅಂತ, ದಿವ್ಯಾಂಗ್ ಸಹಾರಾ ಯೋಜನಾ ಅಂತ ಮಾಡಿದ್ದಾರೆ. ಇದು ಏನಂತ ಹೇಳಿದ್ರೆ, ಅವ್ರಿಗೆ ಏನು ಸೌಲಭ್ಯ ಸಿಗಬೇಕೋ, ಅವ್ರಿಗೆ ಕೆಲವು ಎಕ್ವಿಪ್ಮೆಂಟ್ ಬೇಕಾಗತ್ತೆ, ಅವರು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ, ಅಸಿಸ್ಟ್ ಮಾಡೋದಕ್ಕೆ, ಅದೆಲ್ಲ ಸಿಗೋ ರೀತಿ ಮಾಡಬೇಕು ಅಂತ ಈಗಿರೋ ಆರ್ಟಿಫಿಷಿಯಲ್ ಲಿಮ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾನ ಇನ್ನೂ ಅವರು ಜಾಸ್ತಿ ಪ್ರೊಡಕ್ಷನ್ ಮಾಡಲಿ ಅಂತ ಹೇಳಿ ಅವ್ರಿಗೆ ಒತ್ತು ಕೊಡೋದಕ್ಕೆ ಈ ಬಡ್ಜೆಟಲ್ಲಿ ಇದು ಮಾಡಿದ್ದಾರೆ. ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಆಗಬೇಕು, ಮತ್ತು ಅದು ಇಂಟಿಗ್ರೇಟ್ ಆಗಬೇಕಾಗತ್ತೆ, ಅದು ಎಲ್ಲ. ಮತ್ತು PM ದಿವ್ಯಾಶ ಕೇಂದ್ರಾಸ್ ಅಂತ ಮಾಡಿದ್ದಾರೆ, ಅದಕ್ಕೆ ಇನ್ನೂ ಸಪೋರ್ಟ್ ಜಾಸ್ತಿ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಇನ್ನೊಂದು ಅಂತ ಹೇಳಿದ್ರೆ ಕೌಶಲ ಯೋಜನಾ, ಅವ್ರಿಗೆ ಸ್ಕಿಲ್, ಅವ್ರಿಗೆ ಇರುವಂತಹ ಒಂದು ಫಿಸಿಕಲ್ ಲಿಮಿಟೇಷನ್ನ ಗಮನದಲ್ಲಿ ಇಟ್ಕೊಂಡೇ ಏನೇನು ಕೊಡ್ಬೋದು ಅಂತ. ಅಂದರೆ ಅದು IT ಇರ್ಬೋದು, ಹಾಸ್ಪಿಟಾಲಿಟಿ ಅಂದರೆ ಹೋಟೆಲ್ಸ್ ಇರ್ಬೋದು, ಹಾಸ್ಪಿಟ್ಲ್ಗಳು, ಫುಡ್ಡು, ಬಿವರೇಜಸ್ಸು, ಇಂಥದ್ರಲ್ಲೆಲ್ಲ ಏನಂತ ಹೇಳಿದ್ರೆ ಹೆಚ್ಚಿಗೆ ಕಷ್ಟ ಆಗದೆ ಫಿಸಿಕಲಿ, ಅಲ್ಲಿ ಹೇಗೆ ಅವ್ರಿಗೆ ಜಾಬ್ಗಳನ್ನ ಕ್ರಿಯೇಟ್ ಮಾಡ್ಬೋದು, ಅಂದರೆ ಜಾಬ್ ಜನ್ರೇಷನ್ನ ಅವರು ತಲೆಯಲ್ಲಿ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ಇವೆರಡೂ ವಿಮೆನ್ಗೂ ಇದು ಹೆಲ್ಪ್ ಆಗುತ್ತೆ ಈ ಥರದ್ದು. ಇದರೊಳಗೆ ಏನಂತ ಹೇಳಿದ್ರೆ ಉದ್ದೇಶ ಏನಂದರೆ, ಅವರು ಎಲ್ಲರಂಗೆ ಘನತೆಯಿಂದ ಬದುಕಬೇಕಾಗತ್ತೆ, ಅದಕ್ಕೆ ಏನೇನು ಸಹಾಯ ಮಾಡಬೇಕೋ ಅದನ್ನು ಮಾಡೋಕ್ಕೆ ಮಾಡಿದ್ದಾರೆ. ಸರ್, ಈಗ ಬಜೆಟ್ನಲ್ಲಿ ಆದಾಯ ತೆರಿಗೆ ಸರಳೀಕರಣಕ್ಕೆ ತುಂಬ ಒತ್ತನ್ನು ಕೊಟ್ಟಿದ್ದಾರೆ. ಈ ವರ್ಷದ ಏಪ್ರಿಲಿಂದ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿ ಆಗುತ್ತೆ ಅನ್ನುವ ಒಂದು ಅಂಶ. ಇನ್ನೊಂದು, ಈ ಜನಸಾಮಾನ್ಯರು ಯಾವುದೇ ಕಷ್ಟ ಇಲ್ಲದೆ ವ್ಯವಹಾರ ಮಾಡೋದ ರೀತಿಯಲ್ಲಿ ಫಾರ್ಮ್ಸ್ ಏನಿದೆ ಅದರ ರೀಡಿಸೈನ್ಗೆ ಒತ್ತು ಕೊಟ್ಟಿರೋದ್ರ ಬಗ್ಗೆ ಘೋಷಣೆ ಆಗಿದೆ. ಮತ್ತು TCS ದರ ಇಳಿಕೆ ಆಗಿರೋದನ್ನು ನಾವು ಕಾಣ್ತೇವೆ. ಮತ್ತು ರಿಟರ್ನ್ ಸಲ್ಲಿಕೆ ಅವಧಿ ಕೂಡ ಡಿಸೆಂಬರ್ 31ರಿಂದ ಮಾರ್ಚ್ 31ರವರೆಗೆ ವಿಸ್ತರಣೆ ಮಾಡಿರುವ ಒಂದು ಅಂಶವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಒಟ್ಟಾರೆ ಈ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತಹ ಈ ಕ್ರಮಗಳು ಜನಸಾಮಾನ್ಯರಿಗೆ ಯಾವ ರೀತಿ ಪೂರಕ ಆಗುತ್ತೆ ಅಂತ ತಾವು ಹೇಳ್ತೀವಿ? ಹೌದು ನಾರಾಯಣ್ ಅವರೇ, ನೀವು ಹೇಳಿದಾಗೆ ಸುಮಾರು ಟ್ಯಾಕ್ಸ್ ಸಿಂಪ್ಲಿಫಿಕೇಶನ್ ಸ್ಟಾರ್ಟಿಂಗ್ ಫ್ರಮ್ ಹೊಸ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025, ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ಅವರು ಏಪ್ರಿಲ್ 1, 2026ರಿಂದ ಈ ಆ್ಯಕ್ಟು ಲಾಗೂ ಆಗುತ್ತೆ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಅದಲ್ಲದೆ ಸುಮಾರು ಅನೌನ್ಸ್ಮೆಂಟು ಸಹ ನೀವು ಹೇಳಿದಂಗೆ TDS, TCS ಬಗ್ಗೆ ಸುಮಾರು ಇದಾಗಿದೆ. ಈವನ್ ಈ ಸಲದಿಂದ ಇಂಡಿವಿಜುವಲ್ ಪರ್ಸನ್ಸ್ ರೆಸಿಡೆಂಟ್ ಔಟ್ಸೈಡ್ ಇಂಡಿಯಾ ಅಥವಾ PROIs ಅಂತ ಏನು ಕರಿತೀವಿ, ಅವ್ರಿಗೂ ಸಹ ನಾವು ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಆಫ್ ಲಿಸ್ಟೆಡ್ ಇಂಡಿಯನ್ ಕಂಪನೀಸಲ್ಲಿ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಏನಿದೆ ಅದ್ರ ಕೆಳಗಡೆ ಇನ್ವೆಸ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಮತ್ತು ಇಂಪಾರ್ಟೆಂಟ್ಲಿ ಇದು ಯಾವಾಗಲೂ ಆಗಬೇಕಾಗಿತ್ತು ಆ್ಯಕ್ಚುಲಿ. ಈಗ ಇಂಟ್ರೆಸ್ಟ್ ಅಥವಾ ಕಂಪನ್ಸೇಷನ್ ಅವಾರ್ಡೆಡ್ ಬೈ ಮೋಟರ್ ಆಕ್ಸಿಡೆಂಟ್ ಕ್ಲೇಮ್ ಏನು ಸಿಗುತ್ತೆ ಜನಗಳಿಗೆ ಆಕ್ಸಿಡೆಂಟ್ ಆದಾಗ, ಟ್ರಿಬ್ಯುನಲ್ ಥ್ರೂ ಟ್ರಿಬ್ಯುನಲ್ಲು ಯಾವುದೇ ಪರ್ಸನ್ಗೆ, ನಾಟ್ ಇನ್ಸ್ಟಿಟ್ಯೂಷನ್ಗಲ್ಲ, ಯಾವುದೇ ಪರ್ಸನ್ಗೆ ಅದು ಇನ್ಕಮ್ ಟ್ಯಾಕ್ಸ್ ಎಕ್ಸಮ್ಷನ್ ಇದೆ. ಅದು ಮೊದಲಿರಲಿಲ್ಲ ಅಂತ ಕಾಣುತ್ತೆ. ಸೊ ಮತ್ತು TDS ಮೊದಲು TDS ಮಾಡ್ತಾ ಇದ್ರಂತೆ, ಅದು ಕಾಂಪನ್ಸೇಷನ್ ಇಂಟ್ರೆಸ್ಟ್ ಕೊಡಬೇಕಿದ್ರೆ ಅದನ್ನು ಸಹ ದೇ ಹ್ಯಾವ್ ಡನ್ ಅವೇ ವಿತ್. ಮತ್ತು TCS ಯಾವಾಗ ಓವರ್ಸೀಸ್ ಟೂರ್ ಪ್ರೋಗ್ರಾಮ್ ಯಾರು ಹೋಗ್ತಾರೆ, ಪ್ಯಾಕೇಜ್ ಟೂರು, ಅವಾಗ TCS 5% ಟ್ಯಾಕ್ಸ್ ಕಲೆಕ್ಟೆಡ್ ಸೋರ್ಸ್ ಅಂತ ಏನು ಹೇಳ್ತಾರೆ TCS 5% ಮತ್ತು 20% ಇದ್ದಿದ್ದನ್ನು ಈಗ 2% ಅಂತ ಮಾಡಿದ್ದಾರೆ. ಅದು ಒಳ್ಳೆ ಜನಗಳಿಗೆ ರಿಲೀಫು. TCS ಮಾಡಿದ್ರೆ ಏನಾಗುತ್ತೆ, ಜನಗಳು ರೀಫಂಡ್ ಕ್ಲೈಮ್ ಮಾಡಬೇಕು, ಅದು ಅವಾಯ್ಡ್ ಆಗುತ್ತೆ. ಇದು ಒಂದು ರೀತಿ ಸಿಂಪ್ಲಿಫಿಕೇಶನ್ ಆಫ್ ಪ್ರಾಸೆಸ್. ಸಿಮಿಲರ್ಲಿ TCS ಫಾರ್ ಪರ್ಸ್ಯೂಯಿಂಗ್ ಎಜುಕೇಷನ್ನು ಮತ್ತು ಮೆಡಿಕಲ್ ಪರ್ಪಸ್ಗೆ ಏನು ಜನ ಹೋಗ್ತಾ ಇದ್ರು, ಅವಾಗಲೂ ಸಹ ಅಂಡರ್ ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮಲ್ಲಿ ತೊಗೊಂಡೋದ್ರೂ ಸಹ 5% ಡಿಡಕ್ಟ್ ಆಗ್ತಾ ಇತ್ತು TCS. ಮತ್ತು ಇದೊಂಥರ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಟೈಪು, ಅದನ್ನು ಸಹ 2% ಮಾಡಿದ್ದಾರೆ.
ಆಯ್ತಾ. ಮತ್ತು ಈ ಬಜೆಟಲ್ಲಿ ಇದು ಕ್ಲಾರಿಫೈ ಮಾಡಿದ್ದಾರೆ, TDS ಆನ್ ಸಪ್ಲೈ ಆಫ್ ಮ್ಯಾನ್ ಪವರ್ ಸರ್ವಿಸಸ್ ಏನಿದೆ ಐತೆ, ಇದು 1% ಅಥವಾ 2% ಸಬ್ಜೆಕ್ಟ್ ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತೇಳಿ ಅದನ್ನು ಸಹ ಸ್ಪೆಸಿಫೈ ಮಾಡಿದ್ದಾರೆ. ಮತ್ತು ಈ ಸ್ಮಾಲ್ ಟ್ಯಾಕ್ಸ್ ಪೇಯರ್ಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ನಿಲ್ ಡಿಡಕ್ಷನ್ ಸರ್ಟಿಫಿಕೇಟ್ ಏನು ಸಿಗಬೇಕಲ್ಲ, ಅದು ರೂಲ್ ಬೇಸ್ಡು. ಇಂಥ ರೂಲ್ ನಿನಗೆ ಅಪ್ಲೈ ಆಗುತ್ತೆ, ಈ ರೀತಿ ನಿನಗೆ ಅಪ್ಲೈ ಆದರೆ ನಿನಗೆ ಇಮಿಡಿಯೇಟು ನಿಲ್ ಟ್ಯಾಕ್ಸ್ ಡಿಡಕ್ಷನ್ ಸರ್ಟಿಫಿಕೇಟ್ ಕೊಡ್ತೀನಿ ಅಂತೇಳಿ ಆಟೋಮೆಟಿಕ್ಕಾಗಿ ಬರುತ್ತೆ. ಯಾರು ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನೊಂದು ಏನಂತ ಹೇಳಿದರೆ 15G 15H ಏನು ಫೈಲ್ ಮಾಡ್ತೀವಿ ನಾವು ಫಾರ್ ಟ್ಯಾಕ್ಸ್ ಡಿಡಕ್ಷನ್ ಆಗದೇ ಇರಲಿ ಅಂತ, TDS ಆಗದೇ ಇರಲಿ ಅಂತ ಬ್ಯಾಂಕ್ಸು. ಅದೇ ರೀತಿ ಯಾರ ಹತ್ರ ಸ್ಟಾಕ್ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಒಂದು 50 ಕಂಪನಿಲಿ ಅಥವಾ 10 ಕಂಪನಿಲಿ ಇನ್ವೆಸ್ಟ್ ಮಾಡಿರ್ತಾರೆ, 10 ಕಂಪನಿಗೆ ನೀವು ಡಿವಿಡೆಂಡ್ ಬರಬೇಕಿದ್ರೆ TDS ಮಾಡಬೇಡಿ ಅಂತ 15G 15H ಮಾಡೋ ಒಂದು ರಿಕ್ವೈರ್ಮೆಂಟ್ ಇದೆ. ಈಗೇನು ಮಾಡಿದ್ದಾರೆ ಅಂದರೆ, ಸಿನ್ಸ್ ಡೆಪಾಸಿಟ್ರಿ ಹತ್ರ ಎಲ್ಲ ಡೀಟೇಲ್ಸ್ ಇರೋದ್ರಿಂದ, ಸ್ಟಾಕ್ ಮಾರ್ಕೆಟ್ ಶೇರ್ ಹೋಲ್ಡಿಂಗ್ ಡೀಟೇಲ್ಸು, ನೀವು ಬರೀ ಡೆಪಾಸಿಟ್ರಿಗೆ ಒಂದು ಸಲ 15G 15H ನೀವು ಅದನ್ನು ಫೈಲ್ ಮಾಡಿದ್ರೆ ಕೊಟ್ಟರೆ ಅಲ್ಲಿಂದ ಅದು ಕಂಪನಿಗೂ ಸಹ ಹೋಗುತ್ತೆ. ಇದು ತುಂಬಾ ಸಿಂಪ್ಲಿಫೈ ಆಯಿತು ಮತ್ತು ಜನಗಳಿಗೆ ಅನವಶ್ಯಕವಾಗಿ ಮಲ್ಟಿಪಲ್ ಟೈಮ್ಸು ಮಲ್ಟಿಪಲ್ ಕಂಪನಿಗೆ 15G 15H ಕಳಿಸೋದು ಉಳಿತಾಯ ಆಗುತ್ತೆ. ಮತ್ತು ಈಗ ಟೈಮು ರಿವೈಸ್ ಮಾಡೋದಕ್ಕೆ ರಿಟರ್ನ್ಸ್ ರಿವೈಸ್ ಮಾಡೋದಕ್ಕೆ ಏನಿದೆ 31 ಡಿಸೆಂಬರು, ಅದನ್ನು ಅಪ್ ಟು 31 ಮಾರ್ಚು ಫಾರ್ ಪೇಮೆಂಟ್ ಆಫ್ ನಾಮಿನಲ್ ಫೀಸ್ ಅಂತ ಅದನ್ನು ಸಹ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು ITR 1 ITR 2 ಅಂತ ಏನಿದೆ, ಮತ್ತು ಅದಕ್ಕೆ ಮೊದಲಿದ್ದಂಗೆ ಜುಲೈ 31 ಕಂಟಿನ್ಯೂ ಆಗ್ತಾ ಇದೆ. ಆದರೆ ನಾನ್ ಆಡಿಟ್ ಬಿಸ್ನೆಸ್ ಅಂತ ಏನು ಕೆಟಗರಿ ಇದೆ, ನಾನ್ ಆಡಿಟ್ ಬಿಸ್ನೆಸ್ ಕೇಸಸ್ಸು ಅಥವಾ ಟ್ರಸ್ಟ್ಗಳು, ಅವರಿಗೆ ಇವಾಗ 31 ಆಗಸ್ಟ್ವರೆಗೆ ಟೈಮ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತು TDS ಆನ್ ಸೇಲ್ ಆಫ್ ಇಮೂವಲ್ ಪ್ರಾಪರ್ಟಿ ಮೊದಲು ಸ್ವಲ್ಪ ಕಾಂಪ್ಲಿಕೇಟ್ ಇರ್ತಾ ಇತ್ತು. ಅದು ಟ್ಯಾನ್ ನಂಬರ್ ತೊಗೊಂಡು, ಟೆಂಪರರಿ ಟ್ಯಾನ್ ನಂಬರ್ ತೊಗೊಂಡು ಅದನ್ನು TDS ಮಾಡಬೇಕಿತ್ತು. ಈಗ ಬೈಯರ್ ಏನಿದ್ದಾನೆ, ಬೈಯರ್ ಪ್ಯಾನ್ ಮೇಲೇ TDSನ ಡೆಪಾಸಿಟ್ ಮಾಡ್ಬೋದು ಸೀದಾ. ಸೊ ಅದು ತೊಂದರೆ ಇಲ್ಲ. ಮತ್ತು ಎರಡು ಇಂಪಾರ್ಟೆಂಟು ಅನೌನ್ಸ್ಮೆಂಟು, ಬಹುಶಃ ಇದು ಸ್ವಲ್ಪ ಸೀರಿಯಸ್ ರಾಮಿಫಿಕೇಶನ್ ಇದೆ. ಸುಮಾರು ಜನಗಳಿಗೆ ಇದು ಯೋಚನೆ ಮಾಡೋಂಥ ವಿಚಾರಗಳೇ. ಒಂದು ಫೈನಾನ್ಸ್ ಮಿನಿಸ್ಟರು ಇದಿನ್ ಒನ್ ಟೈಮ್ 6 months ಒಂದು ಡಿಸ್ಕ್ಲೋಜರ್ ಸ್ಕೀಮ್ ತಂದಿದ್ದಾರೆ, ಫಾರಿನ್ ಅಸೆಟ್ ಡಿಸ್ಕ್ಲೋಜರ್ ಸ್ಕೀಮ್ ಅಂತ. ಬಿಲೋ ಸರ್ಟನ್ ಸೈಜ್, ಬಿಲೋ ಸರ್ಟನ್ ಅಮೌಂಟ್, ಯಾರು ಫಾರಿನ್ನಲ್ಲಿ ಅಸೆಟ್ ಇಟ್ಕೊಂಡಿದ್ದಾರೆ ಮೂವಬಲ್ ಅಥವಾ ಇಮ್ಮೂವಬಲ್, ಅದನ್ನು ಡಿಸ್ಕ್ಲೋಸ್ ಮಾಡೋ ಅವಶ್ಯಕತೆ ಇರುತ್ತೆ. ಅದು ಡಿಸ್ಕ್ಲೋಸ್ ಮಾಡಿಲ್ಲದೆ ಇದ್ದರೆ ನೆಕ್ಸ್ಟ್ 6 ತಿಂಗಳೊಳಗೆ ಮಾಡಬೇಕು. ಇಲ್ಲಾಂದರೆ ಎನ್ಫೋರ್ಸ್ಮೆಂಟ್ ಆ್ಯಕ್ಷನ್ ಶುರು ಆಗುತ್ತೆ, ಪೆನಾಲ್ಟಿ ಮತ್ತು ಇಂಟ್ರೆಸ್ಟು ಅದೆಲ್ಲ ಕಾನ್ಸಿಕ್ವೆನ್ಷಿಯಲ್ ಇದೆಲ್ಲ ಬರುತ್ತೆ ಅಂತೇಳಿ ಸಹ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಫಾರಿನ್ ಇನ್ಕಮ್ ಡಿಕ್ಲೇರ್ ಮಾಡಿಲ್ಲ ಅಂದರೆ ಅದಕ್ಕೂ ಸಹ ಪೆನಾಲ್ಟಿ ಎಲ್ಲ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಾಗಿರೋದು ಒಳ್ಳೆಯದು. ಯಾರು ಇದನ್ನು ನಾವು ಕಂಪ್ಲೈನ್ಸ್ ಇಲ್ಲ ಅಥವಾ ಡಿಕ್ಲೇರ್ ಮಾಡಿಲ್ಲ ಅನ್ನೋರು ಈ ಏನು ಎಕ್ಸಾಕ್ಟ್ ಪ್ರಾವಿಷನ್ ಇದೆ ಅದನ್ನು ಓದ್ಕೊಂಡು ಅಡ್ವೊಕೇಟ್ ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ ಟ್ಯಾಕ್ಸ್ ಪ್ರಾಕ್ಟೀಷನರ್ದು ಹೆಲ್ಪ್ ತೊಗೊಂಡು ಅವ್ರು ತಮ್ಮ ಟ್ಯಾಕ್ಸ್ ರಿಟರ್ನ್ಸ್ಗಳನ್ನ ಸ್ವಲ್ಪ ಪಕ್ಕಾ ಮಾಡ್ಕೊಳ್ಳೋದು ಆದಷ್ಟು ಅಡ್ವೈಸಬಲ್ಲು. ಸುಮಾರು ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ಸುಮಾರು ಪ್ರಾವಿಷನ್ನು ಇದು ಮಾಡಿ, ಎಸ್ಪೆಷಲಿ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂತ ಏನು ಹೇಳ್ತಾರೆ, ಅದ್ರ ಬಗ್ಗೆ ಸುಮಾರು ಅಮೆಂಡ್ಮೆಂಟ್ ಮಾಡಿದ್ದಾರೆ ಇನ್ ಫೇವರ್ ಆಫ್ ದ ಕಾರ್ಪೊರೇಟ್ಸ್. ಓವರಾಲ್ ಕಾರ್ಪೊರೇಟಿಗೆ ಅಂತ ಮೇಜರ್ ಬೆನಿಫಿಟ್ ಅಂತ ಹೇಳದೇ ಇದ್ರೂ ಪ್ರೊಸೀಜರಲ್ಲಿ ಸುಮಾರು ಸಿಂಪ್ಲಿಫಿಕೇಶನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರಳೀಕರಣ ಆಗಿದೆ. ಇದಷ್ಟೇ ಅಲ್ಲದೆ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಅಥವಾ ಕಸ್ಟಮ್ಸ್ ಡ್ಯೂಟಿ ಬಗ್ಗೆನೂ ಸುಮಾರು ರಿಲೀಫ್ ಮಾಡಿದ್ದಾರೆ. ಬಹುಶಃ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ವಿತ್ ಯುರೋಪ್ ಏನು ಬಂದಿದೆ ಅದರಿಂದ ಏನಾದರೂ ಕಾನ್ಸಿಕ್ವೆನ್ಷಿಯಲ್ ಅಂತ ನನಗೇನು ಐಡಿಯಾ ಇಲ್ಲ. ಆದರೆ ಸುಮಾರು ಕಸ್ಟಮ್ಸ್ ಡ್ಯೂಟಿನ ಝೀರೋ ಮಾಡಿದ್ದಾರೆ. ಎಸ್ಪೆಷಲಿ ಯಾವುದೋ ಇಂಪೋರ್ಟ್ ಐಟಮ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ಗೋಸ್ಕರ ಉಪಯೋಗಿಸೋಗಿದ್ರೆ, ಫಾರ್ ಇನ್ಸ್ಟೆನ್ಸ್ ಮೆರೀನ್ ಎಕ್ಸ್ಪೋರ್ಟ್ಸ್ ಇದೆ, ಮರೀನ್ ಎಕ್ಸ್ಪೋರ್ಟ್ಸ್ಗೆ ಯಾವುದು ಈ ರಾ ಮೆಟೀರಿಯಲ್ ಬೇಕಾಗಿದೆ ಅದಕ್ಕೆ ಕಸ್ಟಮ್ಸ್ ಡ್ಯೂಟಿ ಝೀರೋ ಮಾಡಿದ್ದಾರೆ. ಸಿಮಿಲರ್ಲಿ ಈಗ ಯಾವುದೋ ಒಂದು ಏರ್ಕ್ರಾಫ್ಟ್ ಇದೆ, ಏರ್ಲೈನ್ಸ್ ಅವ್ರು ಯಾವುದೋ ಒಂದು ಸ್ಪೇರ್ ಪಾರ್ಟ್ಸ್ ಇಂಪೋರ್ಟ್ ಮಾಡ್ಕೋಬೇಕು, ಅದನ್ನು ಕಸ್ಟಮ್ಸ್ ಡ್ಯೂಟಿ ಝೀರೋ ಮಾಡಿದ್ದಾರೆ. ಯಾಕಂದರೆ ಅದು ಎಗೈನ್ ಅದು ಎಕ್ಸ್ಪೋರ್ಟ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ. ಈ ರೀತಿ ಸುಮಾರು ಇಂಡೈರೆಕ್ಟ್ ಟ್ಯಾಕ್ಸೇಷನಲ್ಲಿ ಸಹ ಸುಮಾರು ರಿಲೀಫ್ ಸಿಕ್ಕಾಗಿದೆ. ಇನ್ ಎನಿ ಕೇಸ್ GST ಜಾಸ್ತಿ ಏನು ಅವರು ಟ್ವೀಕ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂತ ಹೇಳಿದರೆ ಈಗಾಗಲೇ 6 ತಿಂಗಳ ಮೊದಲೇ GST ರ್ಯಾಷನಲೈಸ್ ಮಾಡಿ, ರೇಟ್ಸ್ ಎಲ್ಲ ರ್ಯಾಷನಲೈಸ್ ಮಾಡಿ, ಅದು ಈಗಾಗಲೇ ಅದು ಇಟ್ಸ್ ಎ ಸೆಟಲ್ಡ್ ಮ್ಯಾಟರ್. ವಿ ನೀಡ್ ನಾಟ್ ಗೋ ಅಗೇನ್ ಇನ್ ಟು ದೋಸ್ ಥಿಂಗ್ಸ್. ಮೇಡಮ್, ಆಗಲೇ ತಾವು ನಮ್ಮ ಪಾರಂಪರಿಕ ವೈದ್ಯಕೀಯ ಪದ್ಧತಿ ಬಗ್ಗೆ ಹೇಳಿದ್ರಿ. ಕೇಂದ್ರ ಸರ್ಕಾರ ಆರೋಗ್ಯ ವಿಷಯದಲ್ಲಿ ಅತಿ ಹೆಚ್ಚಿನ ಆದ್ಯತೆ ಕೊಟ್ಟಿರೋದನ್ನು ನಾವು ಕಾಣ್ತೀವಿ. ಆಯುಷ್ ಇಲಾಖೆ ಅಡಿಯಲ್ಲಿ, ಆಯುಷ್ ಸಚಿವಾಲಯದ ಅಡಿಯಲ್ಲಿ ಆಯುಷ್ ಹಬ್ಸ್ಗಳನ್ನು ಮಾಡೋದರ ಬಗ್ಗೆ ಬಜೆಟ್ನಲ್ಲಿ ಘೋಷಣೆಗಳು
ಬಂದಿದ್ದಾವೆ. ನಿಮ್ಹಾನ್ಸ್ 2 ಬಗ್ಗೆ ತಾವಾಗಲೇ ಉಲ್ಲೇಖ ಮಾಡಿದ್ರಿ. ಒಟ್ಟಾರೆ ಈ ಆರೋಗ್ಯ ವಲಯಕ್ಕೆ ಅಂದರೆ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ತುಂಬ ಅಗ್ಗದ ದರದಲ್ಲಿ ಒದಗಿಸುವಂಥದ್ದು ಮತ್ತು ಎಲ್ಲರಿಗೂ ಕೂಡ ಆರೋಗ್ಯ ವಿಮೆಯನ್ನು ಒದಗಿಸೋದು, ಈ ರೀತಿಯ ಹಲವು ಕ್ರಮಗಳನ್ನು ನಾವು ಕಾಣ್ತೀವಿ. ಸೊ ಈ ಬಗ್ಗೆ ವಿವರ ಕೊಡಬಹುದಾ ಅಂತ. ಈ ಸತಿ ಅವರು ಭಾಳ ಎಂಫಸಿಸ್ ಮಾಡಿರೋದು ಒಂದು ಆಯುಷ್ ಇದು. ಇನ್ನೊಂದು ಕ್ಯಾನ್ಸರ್ ಪೇಷಂಟ್ಸ್ ಅವರ ಭಾಳ ಒತ್ತಡ ಇತ್ತು ಗೌರ್ಮೆಂಟ್ ಮೇಲೆ. ನೀವು ಜನರಿಗೆ ಸಿಗೋ ಮಟ್ಟದಲ್ಲಿ, ಯಾಕಂದರೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಅಂದಾಗ ಥೆರಪೀಸ್ಗೆ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ನಾವು ಈಗಲೂ. ಡ್ರಗ್ಸ್ ಎಷ್ಟೋ ಇದು ಥೆರಪೀಸ್ಗೆ ನಮ್ಮಲ್ಲಿ ಸಿಗ್ತಾ ಇಲ್ಲ. ಆ ಇಂಪೋರ್ಟು 18 ಮೊದಲಿಂದನೂ ಕೆಲವು ಡ್ರಗ್ಸ್ ಇತ್ತು, ಆಲ್ರೆಡಿ ಎಕ್ಸಮ್ಟ್ ಆಗಿತ್ತು. ಇವಾಗ 17 ಎಸೆನ್ಷಿಯಲ್ ಡ್ರಗ್ಸ್ನ ಇಂಪೋರ್ಟ್ ಡ್ಯೂಟಿನ ತೆಗೆದಿದ್ದಾರೆ. ಇದು ಸ್ವಲ್ಪ ಕಡಿಮೆ ಆದ್ರೂ ಫ್ಯಾಮ್ಲೀಸ್ಗೆ ಭಾಳ ಖುಷಿಯಾಗುತ್ತೆ. ಯಾಕಂದರೆ ಹೇಗೋ ನಾವು ಉಳಿಸ್ಕೋಬೋದು ಪೇಷಂಟ್ಸ್ನ ಅನ್ನೋದಿರುತ್ತೆ. ಭಾಳ ಅಡ್ವಾನ್ಸ್ ಸ್ಟೇಜಲ್ಲಿ ಸಿಕ್ಕಾಪಟ್ಟೆ ಬೆಲೆ ಆಗುತ್ತೆ. ಒಂದೊಂದು ಸೈಕಲ್ಗೆ 30-40 ಸಾವಿರ ಆಗ್ತಿರುತ್ತೆ. ಅದು ಬಿಕಾಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡದೇ ಇರೋದ್ರಿಂದ. ಕಸ್ಟಮ್ಸ್ ಡ್ಯೂಟಿ ಇಲ್ಲ ಅಂತ ಹೇಳಿದಾಗ, ಕಮ್ಮಿ ಆದಾಗ ಅದು ಒಂದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು 7 ರೇರ್ ಡಿಸೀಸಸ್ನ ಕಸ್ಟಮ್ಸ್ ಡ್ಯೂಟಿಯಿಂದ ಹೊರಗಡೆ ಇಟ್ಟಿದ್ದಾರೆ. ಅದು ಯಾವ್ಯಾವುದು ಅಂತ ಹೇಳಿ ನೋಡ್ಬೇಕು ನಾನು. ಅದು ಹೆಲ್ತ್ ಸೆಕ್ಟರ್ನಲ್ಲಿ 2 ಬಿಗ್ ಅನೌನ್ಸ್ಮೆಂಟ್. ಅದು ದಟ್ ಗಿವ್ಸ್ ಒಂದು ಧೈರ್ಯ ಕೊಡುತ್ತೆ ಸಫರ್ ಮಾಡ್ತಿರೋರಿಗೆ. ಮತ್ತು ಕ್ಯಾನ್ಸರ್ ಸಿಕ್ಕಾಪಟ್ಟೆ ಬೆಳೀತಾ ಇರೋದು ಎಲ್ಲ ಮನೆಗಳಲ್ಲಿ ಆಗೋಗ್ಬಿಟ್ಟಿದೆ ಈಗ. ಇನ್ನೊಂದು ಏನಂತ ಹೇಳಿದ್ರೆ, ಫಾರ್ಮಸಿ ರಿಸರ್ಚ್ ಬಗ್ಗೆ ಭಾಳ ಒತ್ತು ಕೊಡೋ ಅಂಥ ಸಮಯನೂ ಬಂದಿದೆ, ಮಾಡಲೇಬೇಕಿದೆ. ಬಯೋಫಾರ್ಮಾ ಶಕ್ತಿ ಅಂತ ಹೇಳಿ ಒಂದು ಸ್ಕೀಮ್ ಅನೌನ್ಸ್ ಮಾಡಿದ್ದಾರೆ. ಅದು ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಡ್ಜ್, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ ಅಂತ. ಶಕ್ತಿ ಅಂದರೆ ಅದನ್ನು ಈ ಡಿಸೀಸ್ ಒಂದು ಯಾವ್ದಾರು ಒಂದು ಕಾಯಿಲೆ ಬಂದಾಗ ಅದು ಸಿಕ್ಕಾಪಟ್ಟೆ ನಮಗೆ ಅದು ಹೊರೆ ಆಗುತ್ತೆ. ಅದನ್ನು ಆ ಭಯದಲ್ಲೇ ತುಂಬ ಒದ್ದಾಡ್ಬಿಡ್ತಾರೆ. ಇದನ್ನು ಇಟ್ಟುಕೊಂಡು ಈಗ ನೋಡಿ, ನಮ್ಮಲ್ಲಿ ಕಮ್ಯುನಿಕಬಲ್ ಡಿಸೀಸಸ್ ಸ್ಪ್ರೆಡ್ ಆಗೋದು ಅದು ಹೇಗೋ ಹತೋಟಿಗೆ ಬಂತು. ಈಗ ಡಯಾಬಿಟಿಸ್ ಅಂತ ನಾನ್ ಕಮ್ಯುನಿಕಬಲ್, ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ನ ಲೈಕ್ ಡಯಾಬಿಟಿಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಮತ್ತು ನ್ಯೂರೋ ಡಿಸಾರ್ಡರ್ಸ್ ಇರ್ಬೋದು, ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಕೊಟ್ಟು ಈ ಬಡ್ಜೆಟ್ನಲ್ಲಿ ಅದ್ರ ಬಗ್ಗೆ ಭಾಳ ಮಾತಾಡಿದ್ದಾರೆ. ಒಂದು ಬಯೋಲಾಜಿಕಲ್ ಮೆಡಿಸಿನ್ಸ್ ಆರ್ ಕೀ ಟು ಲಾಂಜಿವಿಟಿ, ಅಂದರೆ ಆಯಸ್ಸು ಜಾಸ್ತಿ ಆಗಬೇಕು ಅಂದರೆ ಉಳಿಸ್ಕೋಬೇಕು ಅಂದರೆ ಒಬ್ಬ ವ್ಯಕ್ತಿನ ಮೆಡಿಸಿನ್ಸ್ ಬೇಕಾಗತ್ತಲ್ಲ, ಆ ರಿಸರ್ಚ್ಗೆ ಇಂಪಾರ್ಟೆಂಟ್. ನಮ್ಮಲ್ಲಿ ರಿಸರ್ಚ್ ಸ್ವಲ್ಪ ಲ್ಯಾಕಿಂಗು. ಇದರೊಳಗೆ ನಮ್ಮದು ಇಂಪೋರ್ಟ್ ಎಲ್ಲ ಫಾರ್ಮುಲಾಸ್ ಎಲ್ಲ ಅದೇ. ಬಟ್ ಗುಜರಾತಲ್ಲಿ ನಾವು ಇಡೀ ಪ್ರಪಂಚಕ್ಕೆ ಅರ್ಧ ಮೆಡಿಸಿನ್ಸ್ನ ಇದು ಮಾಡ್ತಾರೆ. ಬಟ್ ಫಾರ್ಮುಲಾಸ್ ನಮ್ಮದಿದೆಯಾ ಅನ್ನೋದು ತುಂಬ ಫಾರಿನ್ ಕಂಪ್ನೀಸೇ ವರ್ಕ್ ಮಾಡ್ತಾ ಇರೋದು. ಅದಕ್ಕೆ ಬಯೋಫಾರ್ಮಾ ಶಕ್ತಿನಲ್ಲಿ ಒಂದು 10,000 ಕೋಟಿ 5 ವರ್ಷದಲ್ಲಿ ನಾವು ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಏನಂತ ಹೇಳಿದ್ರೆ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಆಫ್ ಬಯೋಲಾಜಿಕ್ಸ್, ಅಂದರೆ ಇಲ್ಲಿ ನಾವು ಮೆಡಿಸಿನ್ ಮಾಡೋದಕ್ಕೆ ಯಾವ್ಯಾವ ರೀತಿ ವ್ಯವಸ್ಥೆ ಆಗಬೇಕು, ಅದಕ್ಕೆ ಎಷ್ಟು ರಿಸರ್ಚ್ ಆಗಬೇಕು, ಅದು ಮಾಡೋದಕ್ಕೆ ಒಂದು ಆ ಬಯೋಫಾರ್ಮಾ ಅದನ್ನು 3 ನ್ಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಸ್ಯೂಟಿಕಲ್ ಎಜುಕೇಷನ್ ಅಂತ ಅನೌನ್ಸ್ ಮಾಡಿದ್ದಾರೆ. ಹೊಸದು ಮೊದಲೇ ಇದೆ, ಅದು 7 ಇರೋದನ್ನು ಬಿಟ್ಟು ಅದನ್ನು ಉನ್ನತೀಕರಣ ಮಾಡ್ತಾ ಇದ್ದಾರೆ. ಇದು ಒಂದು 1000 ಅಕ್ರಿಡಿಟೆಡ್, ಅಂದರೆ ಅವರು ಗೌರ್ಮೆಂಟಿಂದ ಮಾನ್ಯತೆ ಪಡೆದಂತಹ ಇನ್ಸ್ಟಿಟ್ಯೂಷನ್ಸ್ಗಳು ಬರುತ್ತೆ ಕ್ಲಿನಿಕಲ್ ಟ್ರಯಲ್ಸ್ಗೆ. ಜೊತೆಗೆ ಇನ್ನೊಂದು ಇವರು ಮಾಡ್ತಾ ಇರೋದು ಹೆಲ್ತ್ ರಿಲೇಟೆಡ್, ಅದು ಹೆಲ್ತ್ ಟೂರಿಸಮ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದರೊಳಗೆ ಮೆಡಿಕಲ್ ಟೂರಿಸಮ್ ಅಂತ ಹೇಳ್ತೀವಲ್ಲ, ಅದನ್ನು ಟೂರಿಸಮ್ ಎಲ್ಲರೂ ತೊಗೊಳ್ಳಿ, ನೀವು ಹೆಲ್ತ್ ಎಲ್ಲರೂ ತೊಗೊಳ್ಳಿ. ಹಾಸ್ಪಿಟಲ್ಸ್ಗೆ ಬರ್ತಾರೆ. ಬೆಂಗಳೂರಲ್ಲೇ ಎಷ್ಟು ಹಾಸ್ಪಿಟ್ಲ್ಗಳಲ್ಲಿ ತುಂಬ ಫಾರಿನರ್ಸ್ ಬರ್ತಾ ಇದ್ದಾರೆ. ಅದನ್ನು ಗಮನದಲ್ಲಿಟ್ಕೊಂಡು ರೀಜನಲ್ ಮೆಡಿಕಲ್ ಹಬ್ಸ್ ಅಂತ, ಅಂದರೆ ಅನೇಕ ಜಾಗಗಳಲ್ಲಿ ಮಾಡೋಕ್ಕೆ ಹೋಗಿದ್ದಾರೆ, ಹಬ್ಸ್ ಮಾಡೋಕ್ಕೆ ಅನೌನ್ಸ್ ಮಾಡಿದ್ದಾರೆ. ಇದನ್ನು ಆಯುಷ್ ಇರ್ಬೋದು, ಮೆಡಿಕಲ್ ಟೂರಿಸಮ್ ಇರ್ಬೋದು, ಅಥವಾ ಅದರ ಇನ್ಫ್ರಾಸ್ಟ್ರಕ್ಚರ್ ಏನೇನು ಬೇಕೋ ರಿಸರ್ಚು ಮತ್ತು ಮೆಡಿಸಿನ್ಸ್ ಅವೈಲೇಬಲ್ಗೆ, ಅದನ್ನೆಲ್ಲ ಡಯಾಗ್ನೋಸ್ಟಿಕ್ಸ್ ಇರಬೇಕು, ಅದೆಲ್ಲನೂ ಸೇರಿ ಹಬ್ಸ್ಗಳು ಮಾಡ್ತಾ ಇದ್ದಾರೆ. ಅದು ಈ ರೀತಿ ಹಬ್ಸು, ಇದನ್ನು ನಾವು ಯುವಶಕ್ತಿಗೂ ಲಿಂಕ್ ಮಾಡ್ಕೋಬೋದು. ಯಾಕಂದರೆ ಇದೆಲ್ಲನೂ ಜಾಬ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅಲ್ವಾ. ಹಾಗಾಗಿ ಇದು ಹೆಲ್ತ್ ಪ್ರೊಫೆಷನಲ್ಸ್ಗೆ ಈ ಬಜೆಟ್ ನೋಡ್ತಾ ಇದ್ದಾಗ ನನಗೆ ಅನಿಸಿದ್ದೇನಂತ ಹೇಳಿದ್ರೆ, ಯಾರು ಆರೋಗ್ಯ ಇದರೊಳಗೆ ಇದ್ದಾರೋ ಫೀಲ್ಡಲ್ಲಿ, ರಿಸರ್ಚಲ್ಲಿ ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು, ಅಥವಾ ಪ್ಯಾರಾಮೆಡಿಕಲ್ ಸ್ಟಾಫ್ ಇರ್ಬೋದು, ಅವ್ರುಗಳಿಗೆಲ್ಲ ಒಂದು ಜಾಬ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗ್ತಿದೆ. ಟೂರಿಸಮ್ ಆಲ್ಸೋ ಅಲ್ವಾ. ಅದೊಂದು ನಾವು ಮೊದಲೇ ಹೇಳಿದ್ವಿ, ಪೋಸ್ಟ್ ಈ ಕೋವಿಡ್ ನಂತರ ಆಯುಷ್ಗೆ ಸಿಕ್ಕಾಪಟ್ಟೆ ಒಂದು ಮಾನ್ಯತೆ ಬರ್ತಾ ಹೋಗ್ತು. ಅದನ್ನು ಗಮನದಲ್ಲಿ ಇಟ್ಕೊಂಡೆ ಅದು ಗ್ಲೋಬಲ್ ಡಿಮ್ಯಾಂಡ್. ಇವಾಗ ಯೋಗ ಹೇಗೆ ಒಂದು
ಪ್ರಪಂಚದೆಲ್ಲ ಕಡೆ ಯೋಗ ಅನ್ನೋದು ಇದಾಯಿತು, ಪಾಪ್ಯುಲರ್. ಹಾಗೆ ಆಯುಷನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು ಮೇಜರ್ ಇದು ಒಂದು. ಆಮೇಲೆ ಎಜುಕೇಷನಲ್ಲಿ ಹೆಲ್ತನ್ನ ಹೆಂಗೆ ಪ್ರಮೋಟ್ ಮಾಡ್ತಿದ್ದಾರೆ ಅಂದರೆ, ಈ ಇನ್ನು ಹೈಯರ್ ಎಜುಕೇಷನಲ್ಲಿ ಸ್ಟೆಮ್ ಇನ್ಸ್ಟಿಟ್ಯೂಷನ್ಸ್ ಇದೆಯಲ್ಲ, ಅಲ್ಲೂ ಕೂಡ ಹೆಣ್ಮಕ್ಳು ಓದಲಿ ಅಂತ ಹೇಳಿ ಗರ್ಲ್ಸ್ ಹಾಸ್ಟೆಲ್, ಹೆಣ್ಮಕ್ಳಿಗೋಸ್ಕರ ಹಾಸ್ಟೆಲ್ಗಳು ಒಂದು ಡಿಸ್ಟ್ರಿಕ್ಟಲ್ಲಿ ಒಂದು ಮಾಡ್ತಾ ಇದ್ದಾರೆ. ಎವ್ರಿ ಡಿಸ್ಟ್ರಿಕ್ಟ್ ವಿಲ್ ಗೆಟ್ ಒನ್ ಹಾಸ್ಟೆಲ್ ಅಂತ ಮಾಡಿದ್ದಾರೆ. ದಟ್ ಈಸ್ ಆಲ್ಸೋ ವೆರಿ ಬಿಗ್ ಒಂದು ಪ್ರೋಗ್ರಾಮೇ ಆಗುತ್ತೆ. ಯಾಕಂದರೆ ಇಡೀ ಅಕ್ರಾಸ್ ದ ಕಂಟ್ರಿ ಮಾಡಬೇಕಾಗತ್ತಲ್ಲ ಇದು, ಅದು ಒಂದು. ಮತ್ತು ಲ್ಯಾಬ್ರೇಟ್ರಿಗಳು ಮಾಡ್ತಾ ಇದ್ದಾರೆ, ಲ್ಯಾಬ್ಸ್. ಈ ಹೆಲ್ತ್ ರಿಲೇಟೆಡ್ ಭಾಳ ಈಗ ಇನೋವೇಷನ್ಗೂ ಒತ್ತು ಕೊಟ್ಟಿದ್ದಾರೆ ಈ ಲ್ಯಾಬ್ಸ್ಗಳು ಮಾಡೋದ್ರಲ್ಲಿ. ಯಾಕಂದರೆ ನಾವು ಮೋಸ್ಟ್ ಆಫ್ ದ ಇವಾಗ ಕಾಕ್ಲಿಯರ್ ಇಂಪ್ಲಾಂಟ್ ಇರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಇಂಪೋರ್ಟ್ ಆಗ್ತಾ ಇದೆ. ಅದು ಕಮ್ಮಿ ಆದರೆ ಮಾತ್ರನೇ ಸಾಮಾನ್ಯ ಜನರಿಗೂ ಒಂದು ಆರೋಗ್ಯದ ಬಗ್ಗೆ ಭರವಸೆ ಬರುತ್ತೆ, ನಾವು ಉಳಿಸ್ಕೋಬೋದು ಅಂತ. ಆ ದೃಷ್ಟಿನಲ್ಲಿ OT ಟೆಕ್ನಾಲಜಿ ಮತ್ತು ಸೈಕಾಲಜಿಕಲ್, ಬಿಹೇವಿಯರ್ ಹೆಲ್ತು, ಇಂಥದ್ದೆಲ್ಲದಕ್ಕೂ ಅವರು ಒಂದು ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತ AHPSಗೆ ಅದನ್ನು ಅಪ್ಗ್ರೇಡ್ ಇದೆ, ಅದು ಅಪ್ಗ್ರೇಡ್ ಮಾಡೋದು ಮತ್ತು ಹೊಸದು ಬರೋದಕ್ಕೆ ಪ್ರೈವೇಟು ಮತ್ತು ಗೌರ್ಮೆಂಟ್ ಸೆಕ್ಟ್ರಲ್ಲಿ ಎರಡರಲ್ಲೂ ಬರಬೇಕು ಅಂತ ಹೇಳಿ. ಯಾಕೆಂದರೆ ಮಾನಸಿಕವಾಗಿರೋದು ತುಂಬಾ, ಇವಾಗ ಮಾನಸಿಕ ಆರೋಗ್ಯ ಇದೆಯಲ್ಲ, ಅದಕ್ಕೂ ತುಂಬ ಒತ್ತು ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಿಮಾನ್ಸ್ ಬರೋಕ್ಕೆ ನಾರ್ತ್ಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ದಟ್ ವಾಸ್ ವೆರಿ ಎಸೆನ್ಷಿಯಲ್ ಅನಿಸುತ್ತೆ ನನಗೆ. ಈ ಮತ್ತು ಒಂದು 10 ಡಿಸಿಪ್ಲಿನನ್ನು ಕವರ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಪ್ಟೋಮೆಟ್ರಿ, ರೇಡಿಯಾಲಜಿ, ಅನಸ್ತೇಷಿಯಾ, OT ಟೆಕ್ನಾಲಜಿ, ಅಪ್ಲೈಡ್ ಸೈಕಾಲಜಿ ಮತ್ತು ಬಿಹೇವಿಯರಲ್ ಹೆಲ್ತ್, ಇದೆಲ್ಲ ಸೇರಿದ್ರೆ ಒಂದು 10,000 ಅಡಿಷ್ನಲ್ಲು AHPs ಅಂದರೆ ಅಲೈಡ್ ಹೆಲ್ತ್ ಪ್ರೊಫೆಷನಲ್ಸ್ನೇ ಕ್ರಿಯೇಟ್ ಮಾಡುತ್ತೆ. ಇದೆಲ್ಲ ಹೆಲ್ತ್ ರಿಲೇಟೆಡ್ ಬೆನಿಫಿಟ್ಸ್. ಒಟ್ಟಾರೆ ಈ ಪರ್ಯಾಯ ಇಂಧನ ಇರಬಹುದು ಮತ್ತು ನಗರಗಳ ಅಭಿವೃದ್ಧಿಗೆ ತಾವಾಗಲೇ ಹೇಳಿದ್ರಿ, ಸಿಟಿ ಆರ್ಥಿಕತೆ ಅಥವಾ ನಮ್ಮ ನಗರ ಕೇಂದ್ರಿತ ವಲಯ ಎಷ್ಟು ಮುಖ್ಯ ಅಂತ. 2 ಮತ್ತು 3ನೇ ಹಂತದ ನಗರಗಳ ಅಭಿವೃದ್ಧಿಗೆ ಪ್ರತಿ ನಗರಕ್ಕೆ 5,000 ಕೋಟಿ ರೂಪಾಯಿ ಕೊಟ್ಟಿರೋದಿರಬಹುದು. ಮತ್ತು ಎನರ್ಜಿ ಸೆಕ್ಟರ್ನಲ್ಲಿ ಪರ್ಯಾಯ ಇಂಧನ ಸುಸ್ಥಿರತೆಗೆ ಒತ್ತು ಕೊಟ್ಟಿರೋದಿರಬಹುದು. ಮತ್ತು ವಿಕಸಿತ ಭಾರತ ಬ್ಯಾಂಕಿಂಗ್ ಪರಿಕಲ್ಪನೆ ಅಂತ, ಸೊ ಇದರಡಿಯಲ್ಲಿ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿರಬಹುದು. ಈ ರೀತಿಯಲ್ಲಿ ದೂರಗಾಮಿ ಆಲೋಚನೆಯಿಂದ, ದೂರದೃಷ್ಟಿಯಿಂದ ದೇಶದ ಒಟ್ಟಾರೆ ಅಭಿವೃದ್ಧಿಗೆ ಮತ್ತು 2047ರ ವಿಕಸಿತ ಭಾರತ ಗುರಿ ಸಾಧನೆಗಾಗಿ ಪೂರಕವಾದಂತಹ ಬಜೆಟ್ ಇವತ್ತಿನದ್ದು ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ 2026-27ರ ಕೇಂದ್ರೀಯ ಬಜೆಟ್ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಡಾಕ್ಟರ್ ಬಾಲು ಕೆಂಚಪ್ಪ ಹಾಗೂ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಇದುವರೆಗೆ 2026-27ನೇ ಸಾಲಿನ ಕೇಂದ್ರೀಯ ಬಜೆಟ್ ಕುರಿತಾದ ವಿಶೇಷ ಸಂವಾದ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಅಕ್ಷಯ್ HM. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ತುಕಾರಾಂ ಗೌಡ ಜಿ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.